ಹಣ ಮತ್ತು ಸೆಕ್ಸ್ ಎರಡನ್ನೂ ನಾವು ದ್ವೇಷಿಸುವುದು ಹೊರಗಿಂದ, ಬಟ್ ಒಳಗಿಂದ ಎಲ್ಲರಿಗೆ ಅದೇ ಬೇಕು. ಉತ್ತರ ಭಾರತದಲ್ಲಿ ನಿಮಗೆ ಹಣ ಒಂದು ತಗೊಂಡು ಹೋದರೆ ನಿಮಗೆ ಅಗೋಯಿಗಳನ್ನು ಮೀಟ್ ಮಾಡಿಸುವವರು ಇದ್ದಾರೆ, ಗುಹೆ ಕೊಡುವವರು ಇದ್ದಾರೆ, ನಿಮಗೆ ಗುಹೆ ಬಾಡಿಗೆ ಕೊಡ್ತಾರೆ. ನನ್ನನ್ನು ಕೆಲವರು ಗುರುಜಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಬೇಡ, ಹೇಳ್ಬೇಡಿ ಅಂತ. ಯಾಕಂತ ಹೇಳಿದ್ರೆ ನೀವು ಗುರುಜಿ ಅಂತ ಹೇಳಿದ ಕೂಡಲೇ ನಿಮ್ಮದೊಂದು ಕಾನ್ಸೆಪ್ಟ್ ಇರ್ತದೆ, ಗುರುಜಿ ಆಗಿರ್ಬೇಕು, ಹಾಗೆ ನಾನು ಇರಬೇಕಾಗ್ತದೆ. ನಾವಿವಾಗ ದೇವಸ್ಥಾನಕ್ಕೆ ಹೋದ್ರೆ ಚೂಡಿದಾರೇ ಹಾಕೋಬೇಕು. ಹಣ ಇದ್ದವನಿಗೆ ಲಕ್ಷ್ಮೀ ಪುತ್ರ ಅಲ್ವಾ, ಲಕ್ಷ್ಮೀ ಪುತ್ರನಿಗೆ ಬೈದ್ರೆ ಲಕ್ಷ್ಮಿಗೆ ಇಷ್ಟ ಆಗ್ತದಾ? ಯಾರು ಎಳ್ಕೊಂಡು ಹೋಗಿದ್ದಾರೆ, ಫೋರ್ಸ್ ಮಾಡಿದ್ರೆ ಅದು ಬೇರೆ, ಅವ ಕ್ರಿಮಿ. ಅಪ್ಪ ಮಕ್ಕಳ ನಡುವಿನಲ್ಲಿ ರಿಲೇಷನ್ ಇದ್ದದ್ದಿದೆ. ಇಲ್ಲ ಅವ ಮದುವೆ ಆಗ್ತೇನೆ ಅಂತ ಹೇಳಿ ದೇಹ ಸಂಬಂಧ ಮಾಡಿದಂತೆ, ಮದುವೆ ಆಗ್ತೇನೆ ಅಂತ ಹೇಳಿದ ನಂತರ ಇವಳು ಹೇಳ್ಬೋದಿತ್ತಲ್ಲೋ ಮದುವೆ ಆದ ನಂತರ ಮಾಡುವ ಅಂತ. ಅಂದರೆ ಅವರಿಗೆ ಅದರಲ್ಲಿ ಏನೋ ಸುಖ ಸಿಗ್ತಾ ಉಂಟು. ಹೌದು, 15 ವರ್ಷದಲ್ಲಿ ನಾನೊಂದು ಹೋಟ್ಲಿಗೆ ಹೋಗಿರುವಾಗ ನನಗೆ ತಲೆ ತಿರುಗಿದಾಗೆ ಆಗಿದೆ. ಎಲ್ಲ ಹಾರ್ಮೋನ್ಸ್ ಲೋಚ. ಅವನನ್ನು ಮೊದಲಿನ ಥರ ಲವ್ ಮಾಡ್ತಿಲ್ಲ, ಪಾಪ ಹಾರ್ಮೋನ್ಸ್ ಕಮ್ಮಿ ಆಗಿದೆ. ಬಟ್ ನಿಮ್ಮನ್ನು ಯಾಕೆ ನಂಬೇಕು ನಾವು? ನೀವು ಬುದ್ಧಿವಂತರ ಮಗಳಲ್ವಾ? ಕಾಶಿಯ ಗಲ್ಲಿಯಲ್ಲಿ 90-80 ವರ್ಷದವರು ಸೈಕಲ್ ರಿಕ್ಷಾ ಹೊಡಿತಿದ್ದಾರೆ. ಯಾಕೆ ಹಣ ಬರಲಿಲ್ಲ? ನಮಗೆ ಮಾತ್ರ ಹಾಗೆ. ಹಿಂದಿನ ಕಾಲ ಹೇಗಿತ್ತು ಅಂತ ಹೆಂಗಸರ ಹತ್ರ ಕೇಳಿದ್ರೆ ಗೊತ್ತುಂಟು ಪಾಪ ಕಷ್ಟ ಬಂದವರಿಗೆ. ಅವ್ರು ಅನುಭವಿಸಿರೋಷ್ಟು. ಎಂತ ಒಂದು ಅದ್ಭುತ ಮಾತು ಕೇಳಿ. ನನ್ನ ದರ್ಶನದ ಫಲ ಬೇರೆ, ಪರಮ ಅನೌಕ. ನಮ್ಮ ಅಕ್ಕ ಹೋಗಿದ್ಲು. ಅವಳು ನಾನು ಆಗಲೇ ಹೇಳಿದಾಗೆ ಅವಳು ಜರ್ನಲಿಸ್ಟೇ. ನಮ್ಮ ತಂದೆ ಅಡಿ ಕೆಲಸ ಮಾಡಿದ್ಲು ಕೂಡ. ಆಮೇಲೆ ನಂತರ ಅವಳು ಬೇರೆ ಪತ್ರಿಕೆಗೆ, ಇಂಗ್ಲೀಷ್ ಜರ್ನಲಿಸಮ್ಗೆ ಶಿಫ್ಟ್ ಆಗ್ತಾಳೆ. ಸೊ ಅವಳು ಈ ಕುಂಭಮೇಳಕ್ಕೆ ಅಂತ ರಿಪೋರ್ಟಿಂಗಿಗೆ ಹೋಗಿರ್ತಾಳೆ. ಅಲ್ಲಿ ಹೋದಾಗ ಅವಳು ಬಂದು ಹೇಳಿದ್ದು ನನಗೆ, ಅಘೋರಿಗಳಂದರೆ ಎಂಥ ಫೇಕ್ ಇದ್ದಾರೆ ಅಲ್ಲಿ ಅಂತ ಹೇಳಿದರೆ. ಆಮೇಲೆ ತುಂಬ ಅಪರೂಪಕ್ಕೆ ನಿಜವಾದ ಅಘೋರಿಗಳು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಆಮೇಲೆ ಬರೋದೇ ಇಲ್ಲ. ಅಘೋರಿಗಳು ಇದ್ದರು. ಬಟ್ ಆಮೇಲೆ ಅವ್ರನ್ನ ಭೇಟಿ ಆಗಬೇಕು ಅಂತಂದರೆ ಅಲ್ಲಿ ಒಬ್ಬ ಮೀಡಿಯೇಟರ್ ಥರ ಅವನು ಇರ್ತಾನೆ, ಅವನು ಮೋಸ ಮಾಡಲಿಕ್ಕೆ ಅಂತಲೇ ಭಾರತದಲ್ಲಿ ನಿಮಗೆ ಹಣ ಒಂದು ತಗೊಂಡು ಹೋದರೆ ನಿಮಗೆ ಅಗೋಯಿಗಳನ್ನು ಮೀಟ್ ಮಾಡಿಸುವವರು ಇದ್ದಾರೆ, ಗುಹೆ ಕೊಡುವವರು ಇದ್ದಾರೆ, ನಿಮಗೆ ಗುಹೆ ಬಾಡಿಗೆ ಕೊಡ್ತಾರೆ. ಅದೇ ಗುಹೆ ಕೊನೆಗೆ ಅವಳು ಎಂತ ಮಾಡಿದ್ಲು, ಒಂದು ಗುಹೆಗೆ ಹೋಗಿದ್ದಂತೆ. ನೀವು ಈ ರೀತಿ ಹುಡ್ಕೊಂಡು ಹೋದ್ರೆ ಸಿಗುವವರು ಅಂತವರೇ. ಒಂದು 90% ಉಂಟಲ್ಲ, ಯಾರ್ಯಾರು ಮರ್ಡರ್ ಮಾಡಿ ಬಂದವರು ಮತ್ತು ಏನೇನೆಲ್ಲ ಮಾಡಿ ಬಂದವರೇ ಅಗೋರಿಗಳ ಥರ ವೇಷ ಹಾಕ್ಕೊಂಡಿರುವುದು ಎಲ್ಲ ಅಲ್ಲಿ. ನಿಜವಾದ ಸಿಗುವುದು ಅದು ಕೆಲವು, ಅದೇ ಅದು ಒಂದು ಹುಡುಕಾಟದಲ್ಲಿ ಸಿಗುವಂಥದ್ದು. ನೀವು ಹಾಗೆಲ್ಲ ಎಂಟು ಮಾಡಿ ಯೂಟ್ಯೂಬಲ್ಲೆಲ್ಲ ಏನು ಬರ್ತಾರೆ, ನಾವು ನಾಗಗಳನ್ನು ನೋಡಿದ್ದೇವೆ, ಅದೆಲ್ಲ ಇದ್ದಾರೆ. ಹೋಗಿ ಮಾತಾಡಿಸಿದಾಗ ನಮ್ಮ ಅಕ್ಕ ಅವರು ಇದರಲ್ಲಿ ಬುರುಡೆನಲ್ಲಿ ಚಾ ಅಲ್ಲ, ಅದು ಎಲ್ಲೋ ನಾವು ಬುರುಡೆಯಲ್ಲಿ ಕುಡಿಯೋದು. ಅವ್ರ ಕಪಾಲ ಬರ್ತಿರ್ತದೆ ಕೈಗೆ, ಅದರಲ್ಲೇ ಕುಡಿಯೋದು. ಬಟ್ ಅದೇ ನಾನು ಹೇಳಿದಲ್ವಾ, ಆ್ಯಕ್ಟಿಂಗ್ ಮಾಡುವವರೇ ಇರುವುದು ಜಾಸ್ತಿ. ನನ್ನನ್ನು ಕೆಲವರು ಗುರುಜಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಬೇಡ, ಹೇಳ್ಬೇಡಿ ಅಂತ. ಯಾಕಂತ ಹೇಳಿದ್ರೆ ನೀವು ಗುರುಜಿ ಅಂತ ಹೇಳಿದ ಕೂಡಲೇ ನಿಮ್ಮದೊಂದು ಕಾನ್ಸೆಪ್ಟ್ ಇರ್ತದೆ, ಗುರುಜಿಯಾಗಿರ್ಬೇಕು, ಹಾಗೆ ನಾನು ಇರಬೇಕಾಗ್ತದೆ. ಸೊ ನನಗೆ ಅದು ಬೇಡ ವೇಷ ಆಗೋದು. ನಾನು ಹೇಗೆ ಇದ್ದೇನೆ ಹಾಗೆ ಇರ್ತೇನೆ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಬನ್ನಿ, ಇಲ್ಲದಿದ್ದರೆ ನಮಸ್ಕಾರ ದೂರದಿಂದ. ಹೌದಲ್ವಾ? ಸೊ ಅದೇ ನಾವು ಹಾಗೆಲ್ಲ ಕಾನ್ಸೆಪ್ಟ್ ಇಟ್ಕೊಳ್ಳುವಾಗ ಎದುರಿನವರು ಅದೇ ರೀತಿ ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ. ಬಟ್ ನಿಮ್ಮನ್ನು ಯಾಕೆ ನಂಬೇಕು ನಾವು? ಯಾರು ಹೇಳಿದ್ದಾರೆ ನಂಬೇಕಂತ? ನಾನು ಹೇಳ್ತಾ ಇದ್ದೇನೆ ಬೇಕಾದ್ರೆ ಬನ್ನಿ ಅಂತ. ಯಾರನ್ನು ನಂಬೋದು ಹಂಗಲ್ಲ ನಾ ಹೇಳೋದು. ಅಷ್ಟು ಜನ ನಿಮ್ಮ ಅದು ನಾನು ಹೇಳಿದ್ದೀನಿ ಅವ್ರ ಹತ್ರ. ಅಲ್ಲ, ನೀವು ಹೇಳಿಲ್ಲ ಸರಿ. ಬಟ್ ನಾನು ಕೇಳೋದು, ನಿಮ್ಮಲ್ಲಿ ಏನು ಆ ಸೆಳೆತ ಇದೆ? ಏನಾದರೂ ಅವರಿಗೆ ಇದ್ರೆ ಬರ್ತಾರೆ, ಯಾರು ಉಪಕಾರ ಇಲ್ಲದೆ ಬರೋದಿಲ್ಲಲ್ಲ. ಯಾರಿಗಾದ್ರೂ ಅವರಿಗಾದ್ರೂ ಏನಾದಿದ್ರೆ ಬರ್ತಾರೆ. ಕೆಲವರು ತುಂಬ ತುಂಬ ಇಷ್ಟಪಡುವವರು ಇದ್ದಾರೆ, ಅದೆಲ್ಲ ಹೃದಯಗಳ ವಿಷಯ. ಕೆಲವರಲ್ಲಿ ಇರ್ತಾರೆ ಬರ್ಲಿಕ್ಕೆ. ಹೃದಯದ ವಿಷಯ ಅಂತ ಹೇಳಿದ ಮೇಲೆ ನಾನು ನಮ್ಮ ವುಮನ್ಸ್ ವಿಷಯನೂ ಮಾತಾಡಬೇಕಾಗಿದೆ. ಅಂದರೆ ಮನಸ್ಸು ಪ್ರತಿಯೊಬ್ಬರದು ವಿಭಿನ್ನ, ಬೇರೆ 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 ಥರದ್ದು ಮನಸ್ಸು. ಅದ್ರ ಬಗ್ಗೆ ನೀವೇನಾದರೂ ನಿಮ್ಮ ಇದರಲ್ಲೇ ಹೇಳೋದಾದರೆ? ನೀವು ಉಂಟಲ್ವಾ, ಎಲ್ಲ ಯಾರನ್ನಾದ್ರೂ ಪ್ರೀತಿಸ್ತೀರಂತ ಹೇಳಿದರೆ ಕೂಡ ಅದು ನಿಮಗೋಸ್ಕರವೇ. ಸ್ವಾರ್ಥ ಅದೆಲ್ಲ ನೀವು ವರ್ಡ್ ಎಲ್ಲ ರೆಡಿಮೇಡ್ ಇದಲ್ವಾ? ನೀವು ಬುದ್ಧಿವಂತರ ಮಗಳಲ್ವಾ? ವರ್ಡ್ ರೆಡಿಮೇಡ್ ಇರಬಾರ್ದು. ಈಗ ನಮಗೆ ಒಬ್ರು ಇಷ್ಟ ಆಗೋದು ಯಾಕೆ? ನಮ್ಮ ವೇವ್ ಲೆಂತ್ ಸೆಟ್ ಆದರೆ, ನಮ್ಮ ಥರ ಇಷ್ಟ ಆದರೆ, ಒಂದು ನಮಗೆ ಒಂದು ಧರ್ಮ ಅಂತ ಇರ್ತದೆ, ಒಂದು ನಂಬಿಕೆ, ನನ್ನ ನಂಬಿಕೆ. ಆ ನಂಬಿಕೆಗೆ ಅಥವಾ ನನ್ನೊಂದು ಪಕ್ಷ ಅಂತ ಇರ್ತದೆ. ಅದಕ್ಕೆ ಯಾರಾದರೂ ವಿರೋಧ ಮಾತಾಡಿ ನಂಗೆ ಕೋಪ ಬರೋದು, ಹೌದಲ್ವಾ? ಹಾಂ, ಮಕ್ಕಳು ಸಾವಿರಾರು ಮಕ್ಕಳಿದ್ದಾರೆ. ನಿಮ್ಮ ಮಗು ಆದರೆ ಅದಕ್ಕೆ ಹುಷಾರಿಲ್ಲದಿದ್ದರೆ ನಿಮಗೆ ನಿದ್ದೆ ಬರೋದಿಲ್ಲ, ಹೌದಲ್ವಾ? ಈಗ ಒಬ್ಬ ಮದುವೆ ಆಗೋ ಮೊದಲು ಹೆಂಡತಿ
ಯಾರು ಅಂತಲೇ ಗೊತ್ತಿರೋದಿಲ್ಲ, ಅವಳು ಎಲ್ಲಿದ್ದಾಳೆ ಗೊತ್ತಿರೋದಿಲ್ಲ. ಮದುವೆ ಆದ ನಂತರ ಅವಳಿಗೊಂದು ತಲೆನೋವು ಬಂದರೂ ಅವನಿಗೆ ಟೆನ್ಷನ್ ಆಗ್ತದೆ, ಹೌದಲ್ವಾ? ಮಗು ಹುಟ್ಟೋ ಮೊದಲು ಯಾರಂತಲೇ ಗೊತ್ತಿರೋದಿಲ್ಲ, ಹುಟ್ಟಿದ ನಂತರ ನನ್ನ ಮಗು, ಅದು ಟೋಟಲ್ ನಾನು ಮಗು. ಮತ್ತೆ ಹೇಳೋದೇನು ಗೊತ್ತಾ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು. ಅದರಲ್ಲಿ ಕೂಡ ಮಗುವನ್ನು ಎಷ್ಟು ಕಷ್ಟಪಟ್ಟು ಯಾರು ಹೇಳಿದ ನಮಗ, ಇವನಿಗೆ ಆ ಅಟ್ಯಾಚ್ಮೆಂಟ್. ಮತ್ತೆ ಊರಿನವರ ಮಕ್ಕಳನ್ನು ಯಾಕೆ ಬೆಳೆಸಲಿಲ್ಲ? ಸೊ ನಾವು ಪ್ರೀತಿಸುವುದಾಗಲಿ ಎಲ್ಲ ನಾವು ಕೆಲವರೆಲ್ಲ ನೋಡಿ, ಈಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಎಲ್ಲ ಇರ್ತದೆ, ನಮಗೆ ದಿನಾಲು ನಮಗೆ ಇಂಥದ್ದು ಮಾತಾಡಿ ಇವರೊಟ್ಟಿಗೆ ಮಾತಾಡೋದು, ಅರ್ಥ ಆಯ್ತಲ್ವಾ? ನೀವು ಏನು ಪಿಕ್ಚರಲ್ಲಿ ಪೇಪರಲ್ಲಿ ಏನೆಲ್ಲ ಆಗ್ತಿರಲ್ವಾ, ಅದಕ್ಕಿಂತ 100% ವಿಚಿತ್ರವಾದ ಸ್ಟೋರಿ ಇದೆ. ಅಪ್ಪ ಮಕ್ಕಳ ನಡುವಿನಲ್ಲಿ ರಿಲೇಷನ್ ಇದ್ದದ್ದಿದೆ. ಓಕೆ, ಸೊ ಏನೇನೆಲ್ಲ ಸ್ಟೋರಿ ಇದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಯ್ತಲ್ವಾ? ಬಟ್ ಆಗ ಏನು ಪ್ಲೇ ಮಾಡ್ತಾರೆ ವಿಕ್ಟಿಮ್ ಕಾರ್ಡ್ ಅಂದರೆ, ಸೊ ನಾನು ಅವನನ್ನು ತುಂಬ ಪ್ರೀತಿಸಿದೆ, ನನಗೆ ಅವ ಹೀಗೆ ಮಾಡಿದ, ಯಾರು ಅದು ಹೀಗೆ ಅವನಿಗೆ ಕೂಡ ಮದುವೆ ಆಗಿರ್ತದೆ, ಇವಳಿಗೆ ಕೂಡ ಮದುವೆ ಆಗಿರ್ತದೆ, ಹೌದಲ್ವಾ? ಸೊ ಇವಳಿಗೆ ಗೊತ್ತಿದೆ ಅಲ್ವಾ ಅವನಿಗೆ ಮದುವೆ ಆಗಿದೆ ಅಂತ. ಇವನಿಗೆ ಬೇಕಾದದ್ದು ಅವಳ ಹತ್ರ ಇರ್ತದೆ, ಅವಳಿಗೆ ಬೇಕಾದದ್ದು ಇವನ ಹತ್ರ ಇರ್ತದೆ. ಸೊ ಇಬ್ಬರು ಸೇರಿ ಮಾಡಿದ್ವಿ. ಯಾರು ಎಳ್ಕೊಂಡು ಹೋಗಿದ್ದಾರೆ, ಫೋರ್ಸ್ ಮಾಡಿದರೆ ಅದು ಬೇರೆ, ಅವ ಕ್ರಿಮಿ, ಅವನನ್ನು ಗಲ್ಲಿಗೇರಿಸಬೇಕು. ಇದು ಇಬ್ಬರು ಸೇರಿ ಮಾಡಿದ್ದಲ್ವಾ, ನಂತರ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು. ಅವನ ಚಡ್ಡಿ ಕೂಡ ಹೋಗಿದ್ದೆ ನಾನು, ಯಾರು ಹೇಳಿದ್ರಾ? ಹೌದಲ್ವಾ? ನಮಗೋಸ್ಕರ ಮಾಡಿರ್ತೇವೆ ಎಲ್ಲ. ಸೊ ಮೊದಲು ಯಾವಾಗ ನಮ್ಮ ಲೈಫಿಗೆ ನಾವು ನಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೇವಾ, ನಾನು ಹೋಗ್ಲಿಕ್ಕೆ ನೀವು ಯಾಕೆ ಓದದ್ದಾಗಾದ್ರೆ ಅಂತ ಕೇಳಿದರೆ, ನನ್ನ ಗಂಡ ಸರಿ ಇಲ್ಲ, ಅದಿಲ್ಲ, ರೀಸನ್ ಇದೆ. ಸೊ ಅವನಿಗೆ ಕೂಡ ರೀಸನ್ ಇದೆಲ್ಲೋ ಇವಳನ್ನು ಬಿಡಲಿಕ್ಕೆ. ಬಟ್ ಆ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಈಗ ಒಂದು ಮಗಳಿಗೆ ಅವಳಿಗೆ ಅನ್ಯಾಯ ಆಯಿತು, ಒಬ್ಳು ಹುಡುಗಿಗೆ ಏನು ಅನ್ಯಾಯ ಆಯಿತು, ಅವ ಲವ್ ಮಾಡಿ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಲವ್ ಮಾಡಿ ಮದುವೆ ಇವಳು ಯಾಕೆ ಹೋದದ್ದು? ಇಲ್ಲ, ಅವ ಮದುವೆ ಆಗ್ತೇನೆ ಅಂತ ಹೇಳಿ ದೇಹ ಸಂಬಂಧ ಮಾಡಿದಂತೆ, ಮದುವೆ ಆಗ್ತೇನೆ ಅಂತ ಹೇಳಿದ ನಂತರ ಇವಳು ಹೇಳ್ಬೋದಿತ್ತಲ್ಲೋ ಮದುವೆ ಆದ ನಂತರ ಮಾಡುವ ಅಂತ. ಅಲ್ಲ ಹೇಳೋದು, ನಾನು ಅರ್ಥ ಮಾಡ್ಕೊಳ್ಳಿ, ನೀವು ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳಿದರೆ ಎಲ್ಲ ಮಾಡೋದು ಅವರಿಗೋಸ್ಕರವೇ. ಬಟ್ ನಾವು ಅದನ್ನು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ನಾವು ಹರ್ಟ್ ಆಗೋದು. ಇಲ್ಲದಿದ್ದರೆ ನನಗೆ ಹರ್ಟ್ ಆಗಲಿಕ್ಕೆ ವಿಷಯವಿಲ್ಲ. ಒಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಯಾಕೆ ಇಟ್ಕೊಳ್ಳೋದು ನಾವು, ಹೌದಲ್ವಾ? ಹೌದು. ಸೊ ಇದು ಸ್ಟೋರಿ. ಹರ್ಟ್ ಆಗು, ನಮ್ಮನ್ನೇ ಪ್ರೀತಿಸುವುದು, ನಮ್ಗೆ ಇಷ್ಟ ಆದದನ್ನೇ ಮಾಡುದು, ನಾವು ಎಲ್ಲ ನಮಗೋಸ್ಕರವೇ ಮಾಡುದು. ನಾವು ತಿಳ್ಕೊಳ್ಳೋದು ನಾನು ಬೇರೆಯವರಿಗೋಸ್ಕರ ಮಾಡಿದೆ. ಕೆಲವರೆಲ್ಲ ಇರ್ತಾರೆ ತುಂಬ ಹೆಲ್ಪ್ ಮಾಡೋದು ಬೇರೆಯವರಿಗೆ. ಒಂದು ನೀವು ಮದುವೆ ಕರೆದ್ರೆ ಅವ್ರು ಬರೋದಿಲ್ಲ, ಯಾರಿಗಾದ್ರೂ ಹುಷಾರಿಲ್ಲದಿದ್ರೆ ಫಸ್ಟ್ ಅವ್ರು ಇರ್ತಾರೆ. ಊರಿನವರಿಗೆಲ್ಲ ಭಯಂಕರ ಒಳ್ಳೆ ಮನುಷ್ಯ. ಬಟ್ ಇಂಟರ್ನಲ್ಲಿ ನೋಡಿ, ನಮ್ಮ ಯೂನಿವರ್ಸ್ ಆಗಲಿ ಅಥವಾ ದೇವರಾಗಲಿ ಪ್ರಕೃತಿ ಆಗಲಿ ಸಬ್ಕಾನ್ಷಿಯಸ್ ಮೈಂಡ್ ಆಗಲಿ ಏನೇ ಆಗಲಿ ಏನೋ ಒಂದು ಇದೆ ಅಲ್ವಾ, ಅದು ನಮ್ಮ ವೇವ್ ಲೆಂತನ್ನು ನಮ್ಮ ವೈಬ್ರೇಷನನ್ನು ಕ್ಯಾಚ್ ಮಾಡೋದು. ನೀವು ಒಬ್ಬರಿಗೆ ತುಂಬ ನಿಮಗೆ ಸೇವೆ ಮಾಡಬೇಕು, ತುಂಬ ಇದು ಮಾಡಬೇಕಂತ ಇದ್ದರೆ ನೀವು ಇಂಟರ್ನಲ್ಲಿ ನೀವು ಒಳಗಿಂದ ನೀವು ಬೇರೆಯವರೆಲ್ಲ ದುಃಖದಲ್ಲಿರ್ಬೇಕಂತ ಬಯಸ್ತೀರಿ, ಹೌದಲ್ವಾ? ಈ ಕೆಲವರಿಗೆಲ್ಲ ತುಂಬ ಸೇವೆ ಮಾಡೋದು, ಗಂಡನ ಸೇವೆ ಮಾಡಿದೆ, ಮತ್ತು ಅದನ್ನು ವಿಕ್ಟಿಮ್ ಕಾರ್ಡ್ ಥರ ಹೇಳ್ತಾ ಇರ್ತಾರೆ. ನಾನು ಅವರ ಸೇವೆ ಮಾಡಿದೆ, ಅವರ ಹುಚ್ಚೆ ತೆಗೆದೆ, ಇವರ ಪ್ಯಾಂಟ್ ಹೋಗಿದ್ದೆ, ಇವರ ಚಡ್ಡಿ ಹೋಗಿದೆ ಎಲ್ಲ ಹೇಳ್ತಾ ಇರ್ತಾರೆ, ಹೌದಲ್ವ? ಯಾಕೆ ಮಾಡ್ತಾಯಿದ್ದೀನಿ ನೀನು ಅಂದರೆ ಅವರಿಗೆ ಅದರಲ್ಲಿ ಏನೋ ಸುಖ ಸಿಗ್ತಾ ಉಂಟು. ನೀವು ಹೇಳಿದ್ರಲ್ವ, ಎಲ್ಲರ ಮನಸ್ಸು ಬೇರೆ ಬೇರೆ, ಎಲ್ಲರ ಮನಸ್ಸು, ಯಾರ ಮನಸ್ಸು ಬೇರೆ ಬೇರೆ ಇಲ್ಲ, ಎಲ್ಲ ಒಂದೇ. ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ ಮೇಡಮ್. ದೇಹದ್ದೇ ಸೂಕ್ಷ್ಮ ರೂಪ ಮನಸ್ಸು, ಮನಸ್ಸಿನದೇ ಸ್ಥೂಲ ರೂಪ ದೇಹ, ಎಲ್ಲ ಒಂದೇ. ನಾವು ಇದನ್ನೆಲ್ಲ ಕ್ಲಾಸಲ್ಲಿ ತೋರಿಸ್ತೇವೆ ಸಾಧಾರಣ. ಈಗ ಈ ಏನು ಜ್ಯೋತಿಷ್ಯ ಅದೆಲ್ಲ ನಾನು ಯಾವುದು ವಿದ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಇದೆಲ್ಲ ನಡೆಯೋದು ಈ ಪಾಲಿಸಿಯ ಮೇಲೆ. ಈಗ ನಿಮಗೆ ನಾನು ಹೇಳಿದರೆ, ಮೇಡಮ್ ನೀವು ಎಲ್ಲರಿಗೋಸ್ಕರ ವರ್ಕ್ ಮಾಡ್ತೀರಿ, ನೀವು ಎಲ್ಲರನ್ನು ನೀವು ಒಟ್ಟಿಗೆ ತಗೊಂಡು ಹೋಗಬೇಕು, ಎಲ್ಲರ ಬಾಯಲ್ಲಿ ಒಳ್ಳೇದು ಕೇಳಬೇಕಂತ ನಿಮಗೆ ಇದೆ, ನೀವು ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಹೋಗ್ತೀರಿ, ಬಟ್ ನಿಮಗೆ ಅದು ಉಲ್ಟವೇ ಆಗ್ತದೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನೀವು ಹೊರಗಿಂದ ನೋಡುವಾಗ ರಫುಗ ಅಂತೀರಿ, ಒಳಗೆ ಎಷ್ಟು ಸ್ಮೂತ್ ಇದ್ದೀರಿ ನಿಮಗೆ ಮಾತ್ರ ಗೊತ್ತು. ಹೇಳುವಾಗ ನಿಮಗೆ ಅನಿಸ್ತದೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ, ಬಟ್ ಅದು ಯೂನಿವರ್ಸಲ್, ಎಲ್ಲರಿಗೆ ಅನಿಸುವುದು ಹಾಗೆ. ಸೊ ಅದನ್ನು ನಾವು ಹೇಳುವವರು ಕ್ಯಾಚ್ ಮಾಡೋದು, ಅರ್ಥ ಆಯ್ತಲ್ವಾ? ಸೊ ನಿಮಗೆ ಈಗಲ್ಲ ಮೇಡಮ್ ಪ್ರಾಬ್ಲಮ್ಮು, ನಿಮಗೆ ಒಂದು 10-15 ವರ್ಷಕ್ಕೆ ಮೊದಲು ಒಮ್ಮೆ ಆಗಿದೆ, ನೀವು ಅದನ್ನು ಅಬ್ಸರ್ವ್ ಮಾಡಲಿಲ್ಲ. ನಿಮಗೆ ಆಗ ನೀವು ಒಂದು ಜಾಗಕ್ಕೆ ಹೋಗಿರುವ ನಿಮಗೆ ಅನಿಸಿರ್ಲಿಲ್ವ, ಮೈಂಡ್ ಹುಡುಕ್ತದೆ, ಮೈಂಡಲ್ಲೆಲ್ಲ ಡಾಕ್ಯುಮೆಂಟ್ ಇರ್ತದೆ. ಯಾವಾಗ 15 ವರ್ಷ, ಹೌದು 15 ವರ್ಷದಲ್ಲಿ ನಾನೊಂದು ಹೋಟ್ಲಿಗೆ ಹೋಗಿರುವಾಗ ನನಗೆ ತಲೆ ತಿರುಗಿದಾಗೆ ಆಗಿತ್ತು, ಪಟ್ ತಗೊಳ್ತದೆ ಮೈಂಡ್. ನಾವು ಡೈರೆಕ್ಟ್ ಮಾಡೋದು ಅಷ್ಟೇ, ಹೇಳುವವರು ನಿಮ್ಮ ಏನು ಹೇಳ್ತಾರಲ್ಲ ಬಂತು ನನಗೆ. ಸೊ ಇದೆಲ್ಲ ಮೈಂಡ್ ಬೇರೆ ಬೇರೆ ಅಲ್ಲ, ಎಲ್ಲರ ಮೈಂಡ್ ವರ್ಕ್ ಮಾಡೋದು ಒಂದೇ ರೀತಿ, ಆಲ್ಮೋಸ್ಟ್ ಒಂದೇ ರೀತಿ. ನಾನೀಗ ಕೈ ಎತ್ತಲಿಕ್ಕೆ ಹೇಳ್ತೇನೆ ನಿಮಗೆ, ನೀವು ಆಲೋಚನೆ ಮಾಡಿದ್ರೆ ನಾನು ಹೇಳಿದಾಗೆ ಮಾಡಬೇಕು, ಓಕೆನಾ?
ಓಕೆನಾ ಅಂತ ಹೇಳಿ. Okay. ಕೈ ಎತ್ತಿ 3 ಬೆರಳು ತೋರಿಸಿ, ಬೇರೆ ಆಲೋಚನೆ ಮಾಡಬಾರ್ದು. ಓಕೆ, ಒಂದು ಹೂವನ್ನು ಇಮ್ಯಾಜಿನ್ ಮಾಡಿ, ಯಾವುದಾದ್ರೂ ಒಂದು ಕಲರನ್ನು ಇಮ್ಯಾಜಿನ್ ಮಾಡಿ, ಮಾಡಿದೆ ಒಂದು ಫರ್ನಿಚರನ್ನು ಇಮ್ಯಾಜಿನ್ ಮಾಡಿ, ಮಾಡಿದೆ 1 ರಿಂದ 10ರವರೆಗೆ ಒಂದು ನಂಬರ್ ತಗೊಳ್ಳಿ. ಓಕೆ, ಸೊ 3 ಅಂತ ಹೇಳುವಾಗ ಈಗ ಕೈ ಎತ್ತಿದ್ರೆ ಹೌದಲ್ವಾ, ಹೀಗೆ ಎತ್ತುವುದು ಯಾರು ಕೂಡ. ಓಕೆ, ಒಂದು ಫ್ಲವರ್ ಅಂತ ಹೇಳುವಾಗ ರೋಸ್ ಬರ್ತದೆ, ಯಾವ ಬಂದು ನಿಮಗೆ ಅಂತ ಮಲ್ಲಿಗೆ. ಹಾಂ, ಬಟ್ ಆಲ್ಮೋಸ್ಟ್ ಎಲ್ರಿಗೆ ಈಗ ಮಾಸಲ್ಲಿ ಮಾಡುವಾಗ ರೋಸ್ ಬರ್ತದೆ. ಕಲರ್ ಅಂತ ಹೇಳುವಾಗ ರೆಡ್ ಬರ್ತದೆ. ಒಂದು ಫರ್ನಿಚರ್ ಅಂತ ಹೇಳುವಾಗ ಚೇರ್ ಬರ್ತದೆ. ಇಲ್ಲ, ನಂಗೆ ಸೋಫಾ ಬಂತು. ನೀವು ಸೋಫಾದಲ್ಲಿ ಕೂತಿದ್ದೀರಿ, ಸೋಫಾ ಬರ್ತದೆ. ಈಗ ಲೈನಲ್ಲಿ ಮಾಡುವಾಗ ಎಲ್ರಿಗೆ ಆಲ್ಮೋಸ್ಟ್ ಒಂದೇ ಬರ್ತದೆ. ನೀವು ಬೇರೆಯವ್ರಿಗೆ ಮಾಡ್ತೀವಿ ತುಂಬ ಜನ ಇರುವಾಗ. 1 ರಿಂದ 10ರವರೆಗೆ ನಂಬರ್ ಅಂತ ಹೇಳುವಾಗ 7 ನಂಬರ್ ಬರ್ತದೆ. 7 ಬಂತು ಆಲ್ಮೋಸ್ಟು. ಸೊ ಇದರ ಅರ್ಥ ಏನಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರ ಮೈಂಡ್ ವರ್ಕ್ ಮಾಡೋದು ಒಂದೇ ರೀತಿ. ಬಟ್ ಎಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ, ಯಾಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಇರ್ತಾರೆ ಅಂತ ಹೇಳಿದರೆ, ನೀವು ಎಲ್ಲಿಗೆ ನಿಮ್ಮ ಟ್ಯೂನ್ ಮಾಡ್ತೀರಾ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಅದು ನಿಮ್ಮಲ್ಲಿ ಪಾಪಪ್ ಆಗ್ತದೆ. ಅದನ್ನೇ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಇದಕ್ಕೆಲ್ಲ ಕಾರಣ ಏನು, ಈ ಪ್ರಾಬ್ಲಮ್ಗೆಲ್ಲ ಕಾರಣ ಏನು ಅಂತ ಹೇಳುವ ಕೃಷ್ಣ ಹೇಳ್ತಾನೆ, ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಅಂತ. ಪುರುಷ ಪ್ರಕೃತಿಸ್ಥೋ ಹಿ, ಪ್ರಕೃತಿಯಲ್ಲಿ ಇದ್ದುಕೊಂಡು, ಪುರುಷ ಅಂತೇಳಿದರೆ ಪುರದಲ್ಲಿ ಇರುವವ, ಈ ದೇಹದಲ್ಲಿ, ಅದು ಸೊಳ್ಳೆ ಆಗಿರಲಿ ಮನುಷ್ಯ ಆಗಿರಲಿ. ಪುರುಷ ಅಂತೇಳಿದರೆ ಗಂಡಲ್ಲ, ಸಂಸ್ಕೃತದಲ್ಲಿ ಪುರುಷ ಅಂತೇಳಿ ಪುರದಲ್ಲಿ ಇರುವವ. ಪುರುಷ ಪ್ರಕೃತಿಸ್ಥೋ ಹಿ, ಪ್ರಕೃತಿಯಲ್ಲಿ ಇದ್ದುಕೊಂಡು, ಭುಂಕ್ತೆ ಪ್ರಕೃತಿಜಾನ್ ಗುಣಾನ್, ಪ್ರಕೃತಿಯಲ್ಲಿರುವ ಗುಣ ಸತ್ವ ರಜ ತಮ ಗುಣಗಳು ಅದನ್ನು ಅನುಭವಿಸ್ತಾನೆ. ಕಾರಣಂ ಗುಣ ಸಂಗೋಸ್ಯ, ನೀನು ಯಾವ ಗುಣದ ಸಂಘ ಮಾಡ್ತೀಯ ಅದರಿಂದಾಗಿ ನಿಮಗೆ ಸಮಸ್ಯೆ ಬರುವುದು. ಸೊ ನೀವು ಇಮೋಷನ್ಗೆ ಜಾಸ್ತಿ ಕೊಟ್ಟರೆ ಅದರಲ್ಲಿ ಸಮಸ್ಯೆ ಬರ್ತದೆ, ಕ್ರೂಯಲ್ಟಿಗೆ ಕೊಟ್ಟರೆ ಕ್ರೂಯಲ್ಟಿ, ನೀವು ಯಾವುದಕ್ಕೆ ಡೈವರ್ಟ್ ಮಾಡ್ತೀರಿ ಅಲ್ಲಿ ನಿಮ್ಮ ಎನರ್ಜಿ ಹೋಗ್ತದೆ. ಅದಕ್ಕೆ ಕಾರಣಂ ಗುಣಸಂಗೋಸ್ಯ. ಸೊ ಇಷ್ಟೇ ಸಿಂಪಲ್ ವಿಷಯ. ಲೈಫ್ ಎನ್ನುವುದು ಮನುಷ್ಯನದು ತುಂಬ ಸಿಂಪಲ್, ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡದ್ದು ನಾವು. ಎಲ್ಲ ಹಾರ್ಮೋನ್ಸ್ ಲೋಚ, ಬ್ರೈನಲ್ಲಿ ಹಾರ್ಮೋನ್ಸ್. ಈಗ ನೀವು ನೀವು ಚೈಲ್ಡ್ಹುಡ್ ಟೀನೇಜಲ್ಲಿ ಇರುವಾಗ ತುಂಬ ತಿಂತಿದ್ರಿ ಅಂತೇಳಿ ತಿಳ್ಕೊಳ್ಳುವ, ಈಗ ಸ್ವಲ್ಪ ತಿನ್ನಲಿಕ್ಕೆ ಕಮ್ಮಿ ಆಗ್ತದೆ, ಜೀರ್ಣ ಕಮ್ಮಿ ಆಗಿದೆ. ಓಕೆ, ಅರ್ಥ ಆಯ್ತಾ? ಹಿಂದೆ ತುಂಬ ಓಡ್ತಾ ಇದ್ರಿ, ಈಗ ಓಡಲಿಕ್ಕೆ ಆಗೋದಿಲ್ಲ, ನಾರ್ಮಲ್ ಅಲ್ವಾ? ಅದೇ ರೀತಿ ಇದು ಕೂಡ ಹಾರ್ಮೋನ್ಸಿಂದ ಬರೋದು. ಈ ಲವ್ ಇದೆಲ್ಲ ನಾವು ಹಾರ್ಟ್ ಅಂತ ತಿಳ್ಕೊಂಡಿದ್ದೇವೆ, ಹಾರ್ಮೋನ್ಸಿಂದ ಬರುವಂಥದ್ದು. ಹಾರ್ಮೋನ್ಸ್ ಡೌನ್ ಆದಾಗ ಆಟೋಮೆಟಿಕ್ಲಿ ಕಮ್ಮಿ ಆಗ್ತದೆ. ಅವನನ್ನು ಮೊದಲಿನ ಥರ ಲವ್ ಮಾಡ್ತಿಲ್ಲ, ಪಾಪ ಹಾರ್ಮೋನ್ಸ್ ಕಮ್ಮಿ ಆಗಿದೆ. ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರ ಇದು ಯಾವ ಸಮಸ್ಯೆ ಇಲ್ಲ, ನಾವು ಹಣದ್ದು ಮಾತ್ರ ಸಮಸ್ಯೆ ಮನುಷ್ಯನಿಗೆ ಸದ್ಯಕ್ಕೆ. ಅದು ಕೂಡ ಒಂದು ಲೆವೆಲಿಗೆ ನೀವು ಹೋದ ನಂತರ ನಿಮಗೆ ಏನು ಬೇಕು ಆಟೋಮೆಟಿಕಲಿ ಅದು ಆಗ್ತಾ ಹೋಗ್ತದೆ. ಅದು ಒಂದು ಲೆವೆಲ್ಗೆ ಹೋದಾಗ ನಿಮಗೆ ಅದು ಕೂಡ ಸಮಸ್ಯೆ ಇಲ್ಲ. ಯಾಕೆಂದೇಳಿ ಹಣ ಬರುವುದು ಮನುಷ್ಯರ ಮೂಲಕ ಅಲ್ವಾ, ಮನುಷ್ಯರು ಇರುವುದು ಮನಸ್ಸಿನಿಂದ. ಮನಸ್ಸಿನ ಮೇಲೆ ನಿಮಗೆ ಇದು ಮಾಡಿದರೆ ಆಟೋಮೆಟಿಕಲಿ ಮನುಷ್ಯರು ಬರ್ತಾರೆ, ಮನುಷ್ಯರು ಬಂದಾಗ ಹಣ ಕೂಡ ಬರ್ತದೆ. ಸೊ ನಿಮ್ಗೆ ಏನು ಬೇಕು ಆಟೋಮೆಟಿಕಲಿ ಸಿಗ್ಲಿಕ್ಕೆ ಹೋಗ್ತದೆ. ಬಟ್ ಅದು ಆ ಲೆವೆಲ್ಗೆ ನೀವು ಮುಟ್ಟುವವರೆಗೆ ಮನುಷ್ಯನಿಗೆ ಹಣದ್ದು ಒಂದು ಪ್ರಾಬ್ಲಮ್ ಏನಂತೇಳಿದರೆ, ಈಗ ನಾಳೆ ಅವನಿಗೆ ಹಾಸ್ಪಿಟಲ್ಗೆ 10 ಲಕ್ಷ ಕಟ್ಟಲಿಕ್ಕೆ ಇದ್ದರೆ ಅವನ ಹತ್ರ 1 ರೂಪಾಯಿ ಇಲ್ಲದಿದ್ದರೆ ಪ್ರಾಬ್ಲಮ್. ಅವನಿಗೆ 2 ಕೋಟಿ ಸಾಲ ಇದೆ, ಸಾಲಗಾರರು ಬಂದಿದ್ದಾರೆ, ಪ್ರಾಬ್ಲಮ್. ಮತ್ತು ಉಳಿದದೆಲ್ಲ ಪ್ರಾಬ್ಲಮ್ ಇದೆಲ್ವ ಇಲ್ಲಿ ಇರೋದು. ಕಾನ್ಫಿಡೆನ್ಸ್ ಲೆವೆಲೇ ಕಡಿಮೆ ಆಗ್ಬಿಡುತ್ತೆ. ನೋಡಿ, ರೆಡಿಮೇಡ್ ಇದೆ ಎಲ್ಲ ಮೇಡಮ್ ಹತ್ರ, ಎಲ್ಲ ರೆಡಿಮೇಡ್ ಇದೆ. ಅಲ್ಲ, ನೀವು ಹೇಳಿದ್ದನ್ನ ಸ್ವಲ್ಪ ಶಾರ್ಟ್ ಮಾಡಿ ಅಂದರೆ ಎಂಡ್ಗೆ ಅಂತ. ಅಂದರೆ ಫಿನಾನ್ಷಿಯಲಿ ಕಡಿಮೆ ಆದಾಗ ಮನುಷ್ಯನ ಕಾನ್ಫಿಡೆನ್ಸ್ ಕೂಡ ಕಡಿಮೆ. ಹಣ ಕೊಡುವ ಕಾನ್ಫಿಡೆನ್ಸ್ ಯಾವುದು ಕೂಡ ಕೊಡೋದಿಲ್ಲ. ನಾವು ಮನಸ್ಸಲ್ಲಿ ಹೇಳುವುದು ಬಾಯಲ್ಲಿ. ನಮ್ಮದು ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ಹಣ ಮತ್ತು ಸೆಕ್ಸ್ ಎರಡನ್ನೂ ನಾವು ದ್ವೇಷಿಸುವುದು ಹೊರಗಿಂದ, ಬಟ್ ಒಳಗಿಂದ ಎಲ್ಲರಿಗೆ ಅದೇ ಬೇಕು. 140 ಕೋಟಿ ಜನಸಂಖ್ಯೆ ಆಗಿದೆ ಭಾರತದ್ದು, ಎಲ್ಲರೂ ಹಣದಿಂದ ಇದ್ದಾರೆ. ಬಟ್ ನಮ್ಮ ಪೊಲಿಟಿಷಿಯನ್ಸ್ ಆಗಲಿ ಎಲ್ಲರೂ ಕಲಿಸುವುದು ಇದನ್ನೇ, ಹಣ ಮಾಡಿದವನನ್ನು ದ್ವೇಷಿಸುವುದು. ಟಾಟಾ, ಬಿರ್ಲಾ, ಅಂಬಾನಿ ಇದೇ ಬೈಯುವುದು. ಅವರಿಂದ ದೇಶ ನಡೆಯುವುದು, ಹೌದಲ್ವ? ನಾವೆಲ್ಲ ಫ್ರೀ ತಗೊಳ್ಳೋರು, ಎಕಾನಮಿ, ಬಟ್ ಅವರಿಗೆ ಬೈಯುವುದು. ಈಗ ವಿದ್ಯೆ ಕಲಿತವನಿಗೆ ಸರಸ್ವತಿ ಪುತ್ರ ಅಂತ ಹೇಳ್ತಾರೆ, ಅದೇ ಹಣ ಇದ್ದವನಿಗೆ ಲಕ್ಷ್ಮೀ ಪುತ್ರ ಅಲ್ವಾ? ಲಕ್ಷ್ಮೀ ಪುತ್ರನಿಗೆ ಬೈದರೆ ಲಕ್ಷ್ಮಿಗೆ ಇಷ್ಟ ಆಗ್ತದಾ? ನೀವು ಇಷ್ಟ ಆಗ್ತದ, ಲಕ್ಷ್ಮಿಗೆ ಇಷ್ಟ ಆಗ್ತದ, ನಾರಾಯಣಿಗೆ ಇಷ್ಟ ಆಗ್ತದ ಪ್ರಶ್ನೆ ಅಲ್ಲ. ಬಟ್ ನಿಮ್ಮ ಒಳಗೆ ನೀವು ಡಿನೈ ಮಾಡ್ತಾ ಇದ್ದೀರಿ ಹಣವನ್ನು, ಹಣವಂತರನ್ನು ನೋಡಿ ಉರಿತಾ ಇದ್ದೀರಿ. ನೀವೊಬ್ಬನ ಮನೆ ನೋಡಿದರೆ, ನನಗೆ ಕೂಡ ಅಂಥ ಮನೆ ಬೇಕಂತ ಬಂದಾಗ ಯೂನಿವರ್ಸಿಟಿಗೆ ಸಿಗ್ನಲ್ ಅದು ಹೋಗ್ತದೆ. ಅದು ಬಿಟ್ಟು ನೀವು ಯಾರ ತಲೆ ಹೊಡೆದಿರಬೇಕು, ಏನೋ ಬೇಡದ ಕೆಲಸ ಮಾಡಿ, ಒಬ್ಬಳು ಹುಡುಗಿ ಮೇಲೆ ಹೋಗ್ತಾಯಿದ್ರೆ ಅವಳೇನೋ ಬೇರೆ ಮಾಡಿರಬೇಕು, ಇಂಥದ್ದೆಲ್ಲ ಬಂದು ನೋಡಿ. ನಮ್ಮ ಸಂಸ್ಕೃತಿಯಲ್ಲಿ ಕಾಮದೇವ ಅಂತ ಹೇಳಿದೆ, ಲಕ್ಷ್ಮೀ ದೇವಿ ಅಂತ ಹೇಳಿದೆ,
ಕಾಮ ಅಸುರ ಅಂತ ಹೇಳಿಲ್ಲ, ಲಕ್ಷ್ಮಿ ಅಸುರ ಅಂತ ಹೇಳಿಲ್ಲ, ಅದಕ್ಕೆ ಹೇಳಿದೆ. ಬಟ್ ನಮಗೆಲ್ಲ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ದುಡಿದ್ರೆ ಇದು ಕೆಸರು, ಕೈ ಕೆಸರಾದರೆ ಬಾಯಿ ಮೊಸರು. ಕಾಶಿಯ ಗಲ್ಲಿಯಲ್ಲಿ 90-80 ವರ್ಷದವರು ಸೈಕಲ್ ರಿಕ್ಷಾ ಹೊಡಿತಿದ್ದಾರೆ. ಯಾಕೆ ಹಣ ಬರಲಿಲ್ಲ? ಹಾಂ, ಅದಲ್ಲ. ನೀವು ಇಲ್ಲಿಂದ ನೀವು ಬಾಯಿಂದ ಹೇಳ್ಬೋದು ಎಲ್ರಿಗೆ ಬೇಕಾನ, ಹೌದಲ್ವಾ, ಬಾಯಿಂದ. ಬಟ್ ನೀವು ಒಳಗಿಂದ ಏನು ಡಿನೈ ಮಾಡ್ತಿದ್ದೀರಿ? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಟ್ಟಪ್ಪನ ಥರ ಪಿಕ್ಚರ್, ಬಾಹುಬಲಿ ಪಿಕ್ಚರ್ ಇತ್ತು. ಬಾಹುಬಲಿ ಪಿಕ್ಚರ್ನ ಕಟ್ಟಪ್ಪನಿಗೆ ರಾಣಿ ಏನು ಹೇಳ್ತಾಳ ಅದನ್ನು ಮಾತ್ರ ಕೇಳುವುದು ಅವನ ಕೆಲಸ. ಅವ ಬಾಹುಬಲಿಯನ್ನು ಕೊಲ್ಲ ಅಂತ ಹೇಳಿದರೆ ಕೊಡ್ಕೊಳ್ತಾನೆ ಅವ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ರೀತಿ ವರ್ಕ್ ಮಾಡೋದು. ಅದಕ್ಕೆ ಅದು 7 ವರ್ಷದ ಮಗುವಿನ ಥರ. ಅದಕ್ಕೆ ಸತ್ಯ, ಸುಳ್ಳು, ಇಮ್ಯಾಜಿನೇಷನ್, ರಿಯಾಲಿಟಿ ಏನು ಗೊತ್ತಿಲ್ಲ. ಈಗ ನಿಮಗೆ ಒಂದು ತುಂಬ ವರ್ಷಕ್ಕಿಂತ ಮೊದಲು ಏನೋ ನಡೆದನ್ನು ಈಗ ನೆನಪು ಮಾಡಿದೆ ಕಣ್ಣೀರು ಬರ್ತದೆ. ಯಾಕೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನೆನಪು ಮಾಡಿದಾಗ ಅದಕ್ಕೆ ಇಮ್ಯಾಜಿನೇಷನ್, ರಿಯಾಲಿಟಿ ಗೊತ್ತಿಲ್ಲ, ಅದು ಈಗ ನಡೆಯುತ್ತೆ ಅಂತ ತಿಳ್ಕೊಳ್ತದೆ. ಅರ್ಥ ಆಯ್ತಾ? ಅದೇ ಒಂದು ಮೂವಿ ನೋಡ್ತಾ ಇದ್ದೀರಿ, ಅದರಲ್ಲಿ ಒಂದು ಲವ್ ಫೇಲಿಯರ, ಒಬ್ಬಳು ಮರ್ಡರ್ ಆಯ್ತಾ, ಸತ್ಲ, ಸೂಸೈಡ್ ಮಾಡ್ಕೊಂಡ್ಲ, ನಿಮ್ಗೆ ಅಳು ಬರ್ತದೆ. ನಿಮಗೆ ಗೊತ್ತಿಲ್ಲ ಅದು ಸುಳ್ಳು ಅಂತ. ಕಾನ್ಷಿಯಸ್ಲಿ ಗೊತ್ತಿದೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ. ಅದು ತುಂಬ ಮುಗ್ಧ. ಓಕೆ, ಅಲ್ಲಿ ಒಂದು ಭೂತದ ಪಿಕ್ಚರ್ ಬರ್ತಾಯಿದೆ, ಅದನ್ನು ನೋಡ್ತಾ ಇದ್ದೀರಿ. ನೋಡ್ತಾ ಇರುವಾಗ ನಿಮಗೆ ಅಲ್ಲಿ ಭಯ ಆಗ್ತದೆ. ಯಾಕೆ ಭಯ ಆಗ್ತದೆ? ನಿಮಗೆ ಗೊತ್ತಿಲ್ಲ ಅದು ಸುಳ್ಳು ಅಂತ. ಬಟ್ ಕಾನ್ಷಿಯಸ್ಲಿ ಎಲ್ಲ ಗೊತ್ತಿರುವುದು, ಅದಕ್ಕೆ ಗೊತ್ತಿಲ್ಲ. ಅದು ಏನು ವೈಬ್ರೇಷನ್ ಮಾಡ್ತಾ ಇದ್ರೆ ಅದನ್ನು ಕ್ಯಾಚ್ ಮಾಡ್ತದೆ. ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಯಾವೇ ಮೂವಿ ನೋಡಿ, ಅಲ್ಲೆಲ್ಲ ಅಳುವುದೇ ಸ್ಟೋರಿ. ತ್ಯಾಗ, ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಹಾಗೆ ಬಂದು ಹರಿಶ್ಚಂದ್ರನ ತ್ಯಾಗ, ರಾಮನ ತ್ಯಾಗ, ತ್ಯಾಗ ತ್ಯಾಗ ಮಾಡಿ 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 ಎಲ್ಲಿಗೆ ಬಂತು? ಒಂದು ಟೈಮಲ್ಲಿ ನಮ್ಮ ದೇಶ ಎಷ್ಟು ಇಂಪ್ರೂವ್ ಆಗಿತ್ತು. ಆ ನಂತರ ಮಿಡ್ಲಲ್ಲಿ ಒಂದು ಆ ರೀತಿ ಆಯಿತು ನೋಡಿ. ಈಗ ಪುನಃ ಇಂಪ್ರೂವ್ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ ಆ ಎಲ್ಲ ವ್ಯಾಲ್ಯೂಸ್ ಹೋಗಿದೆ ಈಗ. ಅದು ಸರಿ ತಪ್ಪಂತಲ್ಲ, ಕರೆಕ್ಟ್. ಅದು ಕಾಲ ಯಾವತ್ತೂ ಕೆಟ್ಟದಾಗಿರೋದಿಲ್ಲ. ನಮಗೆ ಮಾತ್ರ ಹಾಗೆ ಹಿಂದಿನ ಕಾಲ ಹೇಗಿತ್ತು, ಹಿಂದಿನ ಕಾಲ ಹೇಗಿತ್ತು ಅಂತ ಹೆಂಗಸರ ಹತ್ರ ಕೇಳಿದರೆ ಗೊತ್ತುಂಟು ಪಾಪ ಕಷ್ಟ ಬಂದವರಿಗೆ, ಅವ್ರು ಅನುಭವಿಸಿರೋಷ್ಟು. ಅದರ ಅರ್ಥ ನಮ್ಮ ಹಿಂದೆ ಅಂತ ಹೇಳಿದರೆ ಒಂದು 5,000 ವರ್ಷ 6,000 ವರ್ಷಕ್ಕೊಂದು ಮೊದಲು ಭಯಂಕರ ಇತ್ತು. ಈಗ ನಾವೇನಿದೆ ನಥಿಂಗ್, ಅದಕ್ಕಿಂತ ಜಾಸ್ತಿ ಇತ್ತು. ಬಟ್ ಆ ಮಿಡ್ಲಲ್ಲಿ ಅದು ಬಂದ ತಪ್ಪು ಸುಳ್ಳಲ್ಲ. ಬಟ್ ಜನರಿಗೇನು ಹಿಂದಿನ ಕಾಲ ಒಳ್ಳೆದಿತ್ತು, ಹಿಂದಿನ ಕಾಲ ಆಗಿತ್ತು, ಹೀಗಿತ್ತು. ಏನಿತ್ತು? ಏನಿರಲಿಲ್ಲ. ನೀನು ಹಿಂದಿನ ಕಾಲದ್ದು ಮಾಡೋದಾದರೆ ದೇವಸ್ಥಾನದಲ್ಲೆಲ್ಲ ಮೂರ್ತಿ ಇದೆ ಅಲ್ವಾ, ಹಾಗೆ ಬಟ್ಟೆ ಹಾಕಬೇಕು ನೀನು. ದೇವಸ್ಥಾನದಲ್ಲೆಲ್ಲ ಬೋರ್ಡ್ ಆಗಿರ್ತಾರೆ, ಸಾಂಪ್ರದಾಯಿಕ ಬಟ್ಟೆ ಧರಿಸಿ ಬನ್ನಿ. ಸಾಂಪ್ರದಾಯಿಕ ಅಂತ ಹೇಳಿದ್ರೆ ಅದು ಹೌದು. ಬಟ್ ಜನರಿಗೆ ಉಂಟಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲಿ ಅದಲ್ಲ ಅಧ್ಯಾತ್ಮ ಅಂತ ಹೇಳಿ. ಹೌದು, ನಾವಿವಾಗ ದೇವಸ್ಥಾನಕ್ಕೆ ಹೋದ್ರೆ ಚೂಡಿದಾರೇ ಹಾಕೋಬೇಕು. ಮತ್ತೆ ಇಲ್ಲಿವರೆಗೂ ಪ್ಯಾಂಟ್ ಇರೋದು ಅಂತ ಮಗು ಸಹ, ಒಂದು ಸಣ್ಣ ಮಗು ಕೂಡ ಅಂದ್ರೆ ಏನು ಮಾಡಿದಾರ ಮುಕ್ತ ಮನಸ್ಸಿಂದ ಯೋಚನೆ ಮಾಡ್ತಿದ್ದಾರೆ ಹಿಂದಿನವರು. ಅದು ಇಲ್ಲ. ಯಾವುದನ್ನ ಅದೇ ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ. ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ತಾರೆ ಯಾರು? ತಾಮಸಿಕ ಜನರು ಅಂತ ಬರ್ತದೆ. ಅದಾಗುವುದು ಸ್ಟೋರಿ. ಸೊ ಲಕ್ಷ್ಮಣನ ಹೇಳ್ತಾನೆ ರಾಮನಿಗೆ ಕೇಳ್ತಾನೆ, ನೀನು ಇಷ್ಟು ಋಷಿಗಳೆಲ್ಲ ತಪಸ್ಸು ಮಾಡಿದ ಫಲವಾಗಿ ನೀನು ಅವರಿಗೆ ದರ್ಶನ ಕೊಡಲಿಕ್ಕೆ ಬಂದಿದ್ದಿ ಕಾಡಿಗೆ. ಅರ್ಥ ಆಗ್ತುಂಟಲ್ವಾ? ಸೊ ಈಗ ಅವರು ತಪಸ್ಸು ಮಾಡಿದ್ದ ಫಲರೂಪವಾಗಿ ನೀನೀಗ ದರ್ಶನ ಕೊಡ್ತಿದ್ದಿ. ಅರ್ಥ ಆಗ್ತುಂಟಲ್ವ? ನಿನ್ನ ದರ್ಶನದ ಫಲ ಏನು ಹಾಗಾದರೆ ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಮಮ ದರ್ಶನ ಫಲ ಪರಮ ಅನೋಖ, ಜೀವು ಪಾವು ನಿಜ ಸಹಜ ಸ್ವರೂಪ ಅಂತ. ಎಂತೊಂದು ಅದ್ಭುತ ಮಾತು ಕೇಳಿ. ನನ್ನ ದರ್ಶನದ ಫಲ ಬೇರೆ, ಪರಮ ಅನೋಖ. ಅನೋಖ ಅಂತ ಹೇಳಿದ್ರೆ ಅಮೂಲ್ಯ ಅಂತ. ಜೀವು ಪಾವು ನಿಜ ಸಹಜ ಸ್ವರೂಪ, ಜೀವನಿಗೆ ನಿಜವಾದ ಅವನ ಸ್ವರೂಪ ಏನಿದೆ ಅದು ನನ್ನ ದರ್ಶನದಿಂದ ಸಿಗುವಂಥದ್ದು. ಮತ್ತು ಇದೆಲ್ಲ ನಾಟಕ, ಜನರಿಗೋಸ್ಕರ ಮಾಡೋದು, ಹೌದಲ್ವಾ? ನಿಮಗೆ ಒಂದು 100 kg ಬಂಗಾರ ಹಾಕಿ ಕಾಡಲ್ಲಿ ಬಿಟ್ಟರೆ ಒಂದು 10 ನಿಮಿಷ ತೆಗೆದು ಬಿಸಾಡುದಿಲ್ಲ ನೀವು. ಅದನ್ನು ಎತ್ಕೊಂಡು ತಿರುಗಾಡ್ಲಿಕ್ಕೆ ಸಾಕಾಗುದಿಲ್ಲ ನಿಮಗೆ. ಅದೇ ಸಂಬಂಧಿಕರ ಎದುರಿನಲ್ಲಿ, ಮನೆಯವರ ಎದುರಿನಲ್ಲಿ ಹಾಕೊಂಡು ಅಂತ ಹೇಳಿದ್ರೆ ಜನರಿಗೋಸ್ಕರ ಬದುಕುದು, ತೋರಿಕೆ. ನಮಗೆ ಏನು ಇಷ್ಟ ಆಗ್ತದೆ ಅದನ್ನು ಮಾಡಿದರೆ ಓಕೆ. ನಮಗೆ ನಾವು ಇರುವುದೇ ಹಾಗೆ ಇದ್ದರೆ ಓಕೆ. ಬೇರೆಯವರಿಗೋಸ್ಕರ ನಾವು ವೇಷ ಹಾಕಿ ಇದೆಲ್ಲ ಮಾಡಿದರೆ ನಮಗೆ ನಾವು ಮೋಸ ಮಾಡ್ತೇವೆ ನಾವು. ಆಗ ನಮಗೆ ಒಳಗೆ ಗಿಲ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಗಿಲ್ಟಿ ಬರುವ ಕಾರಣ ನಮಗೆ ನಾನು ಪಾಪಿ, ನಾನು ತಪ್ಪು ಮಾಡಿದೆ, ಅದು ತಪ್ಪು ಮಾಡಿದರೆ ಮಾಡಲೇಬಾರ್ದಿತ್ತು, ಮಾಡಿದಂಥ ತಪ್ಪಾಗೋದಿಲ್ಲ ಅದು. ಸೊ ಇಷ್ಟೇ ವಿಷಯ. ಸೊ ಅದಕ್ಕೆ ಹೇಳೋದು ಅಧ್ಯಾತ್ಮ ತುಂಬ ಸರಳ, ಎಲ್ರಿಗೆ ಬೇಕಾದ. ಅದರಲ್ಲಿ ಫೀಲ್ಡಿಗೆ ಬರೋದು, ಆ ಲೈನಿಗೆ ಬರೋದು ಅಂತೆಲ್ಲ ಇಲ್ಲ. ಕೆಲವರು ಹೇಳ್ತಾರೆ ನಾನು ಸ್ಪಿರಿಚುವಲ್ ಲೆವೆಲಲ್ಲಿ ಇದ್ದೆ, ಲೈನಲ್ಲಿ ಇದ್ದೇನೆ. ಲೈನ್ ಎಂಥದ್ದು? ಅದು ನಮ್ಗಳ ತಲೆಗೆ ಹೋಗೋದಿಲ್ಲ. ಹೋಗ್ತದೆ, ಅದೇ ನೋಡಿ, ಹಾಗೆ ಹೇಳ್ಬಾರ್ದು ಹೋಗುದಿಲ್ಲ ಅಂತ. ಅಲ್ಲ ಅಂದ್ರೆ ನೀವು ಹೇಳ್ದಾಗೆ ಲೈನಿಗೆ ಬರೋದು, ಅದನ್ನ ಕಲಿಯೋದು, ಅದು ಗೊತ್ತಾಗಲ್ಲ.
ಐ ಥಿಂಕ್ ಅಂದರೆ ಎಲ್ರಿಗೂ ಎಲ್ಲದೂ ಒಲೆಯಲ್ಲ, ನೀವು ಬ್ಲೆಸ್ಡ್ ಅಂತ ನಾನು ಅನ್ಕೊಳ್ತೀನಿ. ಇಲ್ಲ ಹಾಗೇನಿಲ್ಲ ಮೇಡಮ್, ಅದೇ ಹೇಳಿದಲ್ವ, ಆತ್ಮ ಇದ್ದವರಿಗೆಲ್ಲ ಆಧ್ಯಾತ್ಮ ಬೇಕೇ. ಅದು ದೇಹದಿಂದ ಹೊರಗಿಂದ ತೋರಿಸುವಂಥದ್ದಲ್ಲ, ಒಳಗೆ ಆ ಭಾವನೆ ಇರಬೇಕು. ಒಳಗೆ ಆ ಫೀಲಿಂಗ್ ಬಂದಾಗ ಆಟೋಮೆಟಿಕಲಿ ಎಲ್ಲ ಅರ್ಥ ಆಗ್ತಾ ಹೋಗ್ತದೆ ಸ್ಟೋರಿ. ಈಗ ಇನ್ನೊಂದು ಪ್ರಶ್ನೆ ಕೇಳೋದಾದರೆ, ಜಾತಕಕ್ಕೂ ನಮ್ಮ ಈಗ ಭವಿಷ್ಯ ಹೇಳ್ತೀನಿ, ನೀವು ಹುಟ್ಟಿದ ಗಳಿಗೆ ಟೈಮು ಅದೆಲ್ಲ ಕೊಡಿ, ಅದನ್ನೆಲ್ಲ ನಾನು ಹೇಳ್ತೀನಿ, ನಿಮ್ಮ ಮುಂದೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ಏನಾದರೂ ನಿಮಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಅದೆಲ್ಲ ನಿಜಾನಾ? ನನ್ನ ಪಪ್ಪ 3 ಜನ ದೊಡ್ಡ ದೊಡ್ಡ ಜ್ಯೋತಿಷಿಗಳ ಹತ್ರ ತೋರಿಸಿದ್ದಾರೆ ನನ್ನ ಜಾತಕ. 18 ವರ್ಷ ಸಾಯ್ತೇನೆ ಅಂತ ಹೇಳಿದ್ದಾರೆ. ಈಗ ಕೊಡಿದ್ದೇನೆ, ಮತ್ತೆ ಉಳಿದ ವಿಷಯ ಗೊತ್ತಿಲ್ಲ ನನಗೆ. ಅಲ್ಲ, ತುಂಬ ಜನ ನಂಬ್ತಾರಲ್ಲ ಅದನ್ನ. ಅದೇ ನಾನು ಹೇಳಿದ್ದು, ನನ್ನ 18 ವರ್ಷ ಸಾಯ್ತೇನೆ ಅಂತ ಹೇಳಿದ್ದಾರೆ. ಬೇಡ ಹಾಗಾಗಿ. ಇದರಲ್ಲಿ ಜ್ಯೋತಿ ಅನ್ನೋರೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಇದನ್ನು ಕೇಳಿ ಅಂತ. ತುಂಬ ಫಾಲೋ ಮಾಡ್ತಾರಂತೆ ನಿಮ್ಮನ್ನ ಅವರು, ಜ್ಯೋತಿ ಅನ್ನೋರು. ದಯವಿಟ್ಟು ಇದನ್ನು ಕೇಳಿ ನನ್ನ ಇವ್ರಿಗೆ ಹೇಳಿದ್ದಾರೆ. ಹಿಪ್ನೋಟಿಸಿಸ್ನಲ್ಲಿ ಯಾವುದಾದ್ರೂ ಆ ಆತ್ಮವನ್ನು ಇನ್ಯಾರದ್ದೋ ಮೈ ಮೇಲೆ ತರಿಸಿ ಮಾತನಾಡಿಸುತ್ತಾರಲ್ಲ, ಅದು ನಿಜವೇ? ನೋಡಿ, ಹಿಪ್ನೋಸಿಸ್ ಅಂದರೆ ಏನು ಗೊತ್ತಾ ಮೇಡಮ್ಮು, ಈಗ ನೀವು ಕತ್ತಲೆಯಲ್ಲಿ ಹೋಗ್ತಾ ಇದ್ದೀರಿ, ಓಕೆ, ಕತ್ತಲಲ್ಲಿ ಹೋಗ್ತಾ ಇರುವಾಗ ಏನಾದರೂ ಕಸ ಬೀಳ್ತದೆ ಕಣ್ಣಿಗೆ, ನಿಮಗೆ ಕಾಣೋದಿಲ್ಲ ಅದು, ಬಟ್ ಕಣ್ಣು ಆಟೋಮೆಟಿಕಲಿ ಮುಚ್ತದೆ ಇಲ್ವಾ? ಗೊತ್ತಿಲ್ಲದೆ ನೀವು ಬೆಂಕಿ ಕೈ ಇಟ್ಟರೆ ಆಟೋಮೆಟಿಕಲಿ ಎಳೆತ್ತದೆ ಅಲ್ವಾ? ಸೊ ನಮ್ಮ ಬಾಡಿ ಉಂಟಲ್ವಾ, ನಮ್ಮ ಬಾಡಿಯಲ್ಲಿ ನಾವು ರೆಂಟಲ್ಲಿ ಇರುವುದು. ನಾವು ತಿಳ್ಕೊಂಡಿದ್ದೇವೆ ಎಲ್ಲ ನಮ್ಮದೇ ಮ್ಯಾನೇಜ್ಮೆಂಟ್ ಅಂತ. ನಮಗೆ ಏನು ಮ್ಯಾನೇಜ್ಮೆಂಟ್ ಕೊಡಲಿಲ್ಲ. ಬ್ಲಡ್ ತಯಾರು ಮಾಡೋದು ನೀವಲ್ಲ, ಹಾರ್ಟ್ ಬೀಟ್ ಮಾಡೋದು ನೀವಲ್ಲ, ಹೌದಲ್ವಾ? ನಿಮ್ಮ ಏನೆಲ್ಲ ಬಾಡಿಯಲ್ಲಿ ನಡೀತುಂಟು, ಮೈಕ್ರೋಪೆಜಸ್ ಮತ್ತು ನಿಮ್ಮ ಲಿಂಪೋಸೈಡ್ಸ್ ಎಲ್ಲ ಚೆಕ್ ಮಾಡ್ತುಂಟು, ಪ್ರತಿಯೊಂದು ಸೆಲ್ಸನ್ನು ಚೆಕ್ ಮಾಡ್ತುಂಟು, ಪ್ರತಿ ಹೊರಗಿಂದ ಏನಾದರೂ ವೈರಸ್ ಬಂದರೆ ಅದಕ್ಕೆ ಗೊತ್ತಾಗ್ತದೆ, ಅದು ಮೈಕ್ರೋಪೆಜಸನ್ನು ಕಲಿಸ್ತದೆ, ಎಲ್ಲ ನಡೀತುಂಟು. ನಿಮಗೆ ವಿಷಯ ಗೊತ್ತಿಲ್ಲ, ನೀವು ಆರಾಮದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀರಿ, ಹೌದಲ್ವಾ? ನಿಮಗೆ ಇರುವುದೇನು? ಊಟ. ಅದು ಹೇಳಿದರೆ ಒಳಗಿಂದ ಅದು 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 ಏನೋ ಒಂದು ಹೇಳ್ತದೆ, ಏನು ಗೊತ್ತಿಲ್ಲ, ಮಾತಾಡಿ ನಿಮ್ಗೆ ರಪ್ಪ ಹೇಳ್ತೀರಿ ಅದು ದೇವರಂತ. ಅಲ್ಲ, ನೀವು ಹೇಳೋದಿಲ್ಲ ಬಿಡಿ, ಹೇಳಿದ್ದು ನಾನು. ಸೊ ಒಳಗೆ ಒಂದು ಏನೋ ಇದೆ, ಅದು ಹಸಿವೆ ಆಯಿತು ಅಂತ ಹೇಳ್ತದೆ. ಒಳಗೆ ಹಸಿವೆ ಆಯಿತು ಅಂತ ಹೇಳಿದಾಗ ನೀವು ತಿಂತೀರಿ, ಹೌದಲ್ವಾ? ಪುನಃ ಇಲ್ಲಿಗೆ ಹೋಗು ಅಂತ ಹೇಳಿದರೆ ಹೋಗ್ತೀರಿ, ಓಕೆ? ಅಷ್ಟೇ, ತಿನ್ನುವುದು ಕುಡಿಯೋದು, ಮತ್ತು ಕೂತ್ಕೊಂಡು ದೊಡ್ಡ ಆಲೋಚನೆ ಮಾಡೋದು ಫ್ಯೂಚರ್ ಬಗ್ಗೆ. ಒಂದು 10 ಸಲ ಜಾತಕ ಎಲ್ಲ ತೋರಿಸಿ ಏನಾಗ್ತಾನೆ ಓಕೆ. ಫ್ಯೂಚರ್ ನೀವು ಹಿಂದೆ ಏನು ಮಾಡಿದ್ದೀರಾ ವರ್ಕ್, ನೀವು ಅದನ್ನು ಪುನಃ ಕರ್ಮ ಅಂತ ಹೇಳಿದರೆ ಪುನಃ ನೀವು ಎಲ್ಲ ಹೋಗ್ತೀರಿ. ಅದಲ್ಲ, ಆ್ಯಕ್ಷನ್. ನೀವು ಏನು ಕೆಲಸ ಮಾಡಿದ್ರಲ್ವ ಹಿಂದೆ, ಅದರದ್ದು ರಿಯಾಕ್ಷನ್ ಈಗ ಬರ್ತುಂಟು. ಭೂತಕಾಲದಲ್ಲಿ ಏನು ಮಾಡಿದ್ರೆ ಅದು ವರ್ತಮಾನ. ಇನ್ನು ಭವಿಷ್ಯ ನೀವು ಏನಾಗಬೇಕಾ, ನೀವು ಈಗ ಏನು ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಸೈಡ್ ಆಗೋದು ಭವಿಷ್ಯ. ಜಾತಕ ಎನ್ನುವುದು, ಜ್ಯೋತಿಷ್ಯ ಎನ್ನುವುದು ಅದು ವಿಜ್ಞಾನ ಸುಳ್ಳಲ್ಲ. ಏನಂತ ಹೇಳಿದರೆ ಅದು ಒಂದು ಲೆಕ್ಕಾಚಾರ ಆಗ್ತದೆ. ಲೆಕ್ಕಾಚಾರ ಹಾಕಿ ನಿನ್ನ ಕರ್ಮಗಳ ಅನುಸಾರದಲ್ಲಿ, ಫಾರ್ ಎಕ್ಸಾಂಪಲ್, ಈಗ ನೀವೊಂದು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಮೇಡಮ್, ಓಕೆ? ನೀವು ಹೋಗೋ ದಾರಿಯನ್ನು ನಾವೊಂದು ಅನಲೈಸ್ ಮಾಡಿ ಹೇಳೋದು, ಈ ದಾರಿಯಲ್ಲಿ ಹೋದರೆ ನೀವು ಇಲ್ಲಿಗೆ ಮುಟ್ತೀರಿ ಅಂತ, ಓಕೆ? ನೀವು ಅದರಲ್ಲಿ ಯೂಟರ್ನ್ ತಗೊಂಡ್ರೆ ಅಥವಾ ಬೇರೆ ಕಡೆ ಟರ್ನ್ ಮಾಡಿದರೆ ಬೇರೆ ಕಡೆ ಹೋಗೋದಿಲ್ವಾ? ಸೊ ಅದು ನಿಮ್ಮ, ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಥೆ ಅಂತ ಹೇಳಿದ್ದು. ನಿಮಗೆ ಕರ್ಮದ ಅಧಿಕಾರ ಇದೆ, ಕರ್ಮದಿಂದ ಆ್ಯಕ್ಷನಿಂದ ನಿಮಗೆ ಬರುವುದು ರಿಸಲ್ಟ್. ಸೊ ನೀವು ಏನು ಮಾಡ್ತೀರಾ ಅದು. ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ಎಲ್ಲ ಪ್ರೀ ಪ್ಲ್ಯಾಂಡ್, ಎಲ್ಲ ವಿಧಿಲಿಖಿತ. ವಿಧಿಲಿಖಿತ ಅಂದ್ರೇನು? ನಿಮ್ಮ ಕರ್ಮದಿಂದ ಬರುವುದು ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಒಳ್ಳೆಯದನ್ನು ತಗೊಳ್ಳೋದಿಲ್ಲ, ಪುಣ್ಯವನ್ನು ತಗೊಳ್ಳೋದಿಲ್ಲ, ಪಾಪವನ್ನು ತಗೊಳ್ಳೋದಿಲ್ಲ. ಅದರ ಅರ್ಥ ಏನು? ನೀನೇನು ಮಾಡ್ತೀಯ ಅದರ ರಿಸಲ್ಟ್ ನಿನಗೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದರೆ ಕಮ್ಯುನಿಸ್ಟ್ ಲೆಫ್ಟಿಸ್ಟ್ ಎಲ್ಲ ಹೇಳೋದೇನು? ನೀನು ದುಡಿ, ಸಂಬಳ ತಗೊಳ್ಬೇಡ ಅಂತ. ಹಾಗೆ ಅಲ್ಲ, ಕರ್ಮ ಮಾಡುವ ಅಧಿಕಾರ ನಿನಗೆ ಇದೆ, ಏನು ಬೇಕಾದರೂ ತಗೊಳ್ಬೋದು. ಬಟ್ ರಿಸಲ್ಟ್ ಅದು ಆಟೋಮೆಟಿಕಲಾಗಿ ಪ್ರಕೃತಿ ನಿಯಮಕ್ಕೆ ತಕ್ಕ ಬರುವುದು. ಅದರ ಮೇಲೆ ನಿನಗೆ ಅಧಿಕಾರ ಇಲ್ಲ. ಕಲ್ಲು ಮೇಲೆ ಬಿಸಾಡೋದು ನಿನ್ನ ಅಧಿಕಾರ, ಕೆಳಗೆ ತಲೆಗೆ ಬೀಳ್ತದೆ ಅದು ನಿನ್ನ, ಅದು ವಿಧಿಲಿಖಿತ. ಮರಕ್ಕೆ ಹತ್ತಿದ ಮೇಲೆ ಕೈ ಬಿಡುವುದು ನಿನ್ನ ಕೈಯಲ್ಲಿದೆ, ಕೆಳಗೆ ಬೀಳುವುದು ನೇಚರ್. ಸೊ ಅದನ್ನು ಹೇಳಿದ್ದು ಕೃಷ್ಣ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು. ಕರ್ಮದ ಅಧಿಕಾರ ನಿಮಗೆ ಇದೆ, ಏನು ಬೇಕಾದರೂ ಮಾಡ್ಬೋದು. ಬಟ್ ರಿಸಲ್ಟ್ ಬಂದಾಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಾರ್ದು. ಇಷ್ಟೇ ಸ್ಟೋರಿ. ನೀವು ಡ್ರಿಂಕ್ಸ್ ಮಾಡಿದರೆ, ಸಿಗರೇಟ್ ಹೇಳಿದ್ರೆ ನಿಮಗೆ ಆ ಟೈಮಲ್ಲಿ ಸುಖ ಸಿಕ್ಕಿರ್ತದೆ, ಅದು ನಿಮ್ಮ ಅಧಿಕಾರ. ಅದರಿಂದ ಏನು ಬಾಡಿಗೆ ಎಫೆಕ್ಟ್ ಆಗ್ತದೆ ಅದು
ನ್ಯಾಚುರಲ್ ಆಗಿ ಬರುವಂಥದ್ದು. ಸೊ ಅದನ್ನು ನೀವು ಡಿನೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಹಾಗೆ ನಮ್ಮ ಯಾರಾದರೂ ಹೇಳಿದರೆ ನನ್ನ ಜಾತಕ ಪ್ರಕಾರವೇ ನಡೀತಾ ಉಂಟು, ನೀವು ಮೈಂಡಿಗೆ ನಿಜವಾಗಿ ಅವ ಬಿಲೀವ್ ಮಾಡಿದರೆ ಜಾತಕ ಪ್ರಕಾರವೇ ನಡೀತದೆ. ಯಾಕೆ ಅಂತ ಹೇಳಿದರೆ ಅವನ ಮೈಂಡ್ ಈಗ ನಿಮಗೆ 35 ವರ್ಷದಲ್ಲಿ ಕಂಟಕ ಇದೆ ಅಂತ ಮೈಂಡ್ ತಗೊಂಡೆ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಸಿಡೆಂಟ್ ಆದರೂ ಮಾಡಿಸ್ತದೆ. ಎಕ್ಸಾಕ್ಟ್ಲಿ, ಹೌದು. ಯಾಕೆಂದರೆ ಅಷ್ಟು ಪವರ್ ಇದೆ ಅದಕ್ಕೆ. ಸೊ ನಿಮ್ಮ ಇಡೀ ಬಾಡಿಯನ್ನು ಮ್ಯಾನೇಜ್ ಮಾಡೋದು ಅದು, ಉಳಿದ ಸ್ವಲ್ಪ ಮಾತ್ರ ನಿಮ್ಮ ಕೈಯಲ್ಲಿ ಕೊಟ್ಟದ್ದು. ಇಲ್ಲದಿದ್ದರೆ ನಮ್ಮ ಕೈಯಲ್ಲೆಲ್ಲ ಕೊಡ್ತಿದ್ರೆ ಇವತ್ತು ಬ್ಲಡ್ ತಯಾರು ಮಾಡೋದು ಮರೆತು ಹೋಗ್ತಿತ್ತು, ನಮಗೆ ಇವತ್ತು ಯೂರಿನ್ ತಯಾರು ಮಾಡೋದು ಮರೆತು ಹೋಗ್ತಿತ್ತು, ಹೌದಲ್ವಾ? ಸೊ ಅದಕ್ಕೆ ಗೊತ್ತಿದೆ ನಮ್ಮ ಯೋಗ್ಯತೆ ಏನಂತ. ನಮಗೆ ಸ್ವಲ್ಪ ಕೊಟ್ಟದ್ದು ಮ್ಯಾನೇಜ್ಮೆಂಟ್, ಉಳಿದ 90% ಅದೇ ಮಾಡೋದು ಎಲ್ಲ ಸಬ್ಕಾನ್ಷಿಯಸ್. ಅದು ಹೊರಗೆ ಕೂಡ ಮಾಡೋದು ಅದೇ ಎಲ್ಲ. ನಾವು ಅದಕ್ಕೆ ಒಂದು ಹೆಸರು ಕೊಡೋದು ಸಬ್ಕಾನ್ಷಿಯಸ್ ಅಂತ. ಸಂಸ್ಕೃತದಲ್ಲಿ ಅದನ್ನು ತತ್ತು ಅಂತ ಹೇಳಿದೆ. ಆ ತತ್ತು ಏನಿದೆ ಅದು ಮಾಡೋದು ಎಲ್ಲ, ಒಳಗೆ ಮಾಡೋದು ಅದೇ, ಹೊರಗೆ ಮಾಡೋದು ಅದೇ. ಸೊ ಅದಕ್ಕೆ ಇದನ್ನೆಲ್ಲ ಮಾಡಿರುವಂಥ, ಅದಕ್ಕೆ ನೀವು ಇಷ್ಟು ಚಿಕ್ಕ ಇದ್ದದನ್ನು ಇಷ್ಟು ದೊಡ್ಡ ಮಾಡಿದೆ ನಿಮ್ಮನ್ನು. ನಿಮ್ಮ ದೇಹದಲ್ಲಿ ಮೂಳೆ ಮುರಿದರೆ ಅದನ್ನು ರಿಪೇರಿ ಮಾಡ್ತದೆ, ನಿಮ್ಮ ಬ್ಲಡ್ ಹೊರಗೆ ಹೋದರೆ ಅದನ್ನು ರಿಕವರಿ ಮಾಡ್ತದೆ. ಎಲ್ಲವನ್ನು ಮಾಡೋದಕ್ಕೆ ನಿಮ್ಮ ಒಳಗಿನ ಹಾರ್ಟಲ್ಲಿ ಒಂದು ಹೋಲ್ ಬಂದರೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ವಾ? ನಿಮ್ಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮ ಬ್ಲಡ್ ಪ್ರೆಷರನ್ನು ಸರಿ ಮಾಡಲಿಕ್ಕೆ ಎಲ್ಲ ಆಗ್ತದೆ ಅದಕ್ಕೆ. ಬಟ್ ಅದಕ್ಕೆ ರೀಚ್ ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ. ಕಾನ್ಷಿಯಸ್ಲಿ ಮಾತ್ರ ಗೊತ್ತಿರೋದು. ಬೆಳಿಗ್ಗೆ 4 ಗಂಟೆಗೆ ಅಲಾರಮ್ ಇಡೋದು ನಾವೇ, ಬಂದ್ ಮಾಡೋದು ನಾವೇ ಅಂತೇಳಿ ಕಾನ್ಫ್ಲಿಕ್ಟ್ ಬರ್ತದೆ. ಸಬ್ಕಾನ್ಷಿಯಸ್ಗೂ ಕಾನ್ಷಿಯಸ್ಗೂ ಹೆಸರು ಮಾತ್ರ ಕಾನ್ಷಿಯಸ್, ಸಬ್ಕಾನ್ಷಿಯಸ್. ಸೊ ಒಳಗೆ ಏನಿದೆ ಅಲ್ವಾ, ಅಲ್ಲಿಗೆ ರೀಚ್ ಆದರೆ ಯಾವುದು ಕೂಡ ಆಗೋದಿಲ್ಲ ಅಂತಿಲ್ಲ. ಬಟ್ ಆ ರೀಚ್ ಮಾಡಲಿಕ್ಕೆ ಒಂದು ವಿಧಾನ ಇರೋದು ಟ್ರಾನ್ಸ್ ಸ್ಟೇಟ್ ಅಂತ. ಬ್ರೈನನ್ನು ಆಲ್ಫಾ ಸ್ಟೇಟಿಗೆ ಹಾಕೋದು. ನಾವು ಬೀಟಾದಲ್ಲಿ ಇರ್ತೇವೆ, ಬೀಟಾ, ಆಲ್ಫಾ, ಥೀಟಾ, ಗಾಮಾ, ಡೆಲ್ಟಾ, ಈ ರೀತಿ ಎಲ್ಲ ಒಂದೊಂದಿದೆ. ಅದನ್ನು ಜಾಗರ, ಸ್ವಪ್ನ, ಸುಷುಪ್ತಿ ಅಂತೆಲ್ಲ ಹೇಳ್ತಾರೆ. ಸೊ ನೀವು ಆ ಟ್ರಾನ್ಸ್ ಸ್ಟೇಟಿಗೆ, ಆಲ್ಫಾ ಸ್ಟೇಟಿಗೆ ಬ್ರೈನನ್ನು ತಗೊಂಡು ಹೋಗುವುದು ಅಷ್ಟೇ ಹಿಪ್ನೋಸಿಸ್. ಯಾವ ಹಿಪ್ನೋಸಿಸ್ ಇದೆ, ಸೆಲ್ಫ್ ಹಿಪ್ನೋಸಿಸ್ ಅಂತ ಹೇಳ್ತಾರೆ. ಅಂತ ಹೇಳಿದರೆ ನೀವು ಎಲ್ಲೋ ಮಾಡಿದರೆ ಮಾತ್ರ, ನಿಮ್ಮ ಮನೆಗೆ ಬಂದು ಬಾಗಿಲು ಬಿಡಿದ್ರೆ, ನೀವು ಬಾಗಿಲು ತೆಗೆದ್ರೆ ಮಾತ್ರ. ಓಕೆ, ಸೊ ಇಷ್ಟು ಟೆಕ್ನಿಕ್ ಇರೋದು, ಖಾಲಿ ಸಿಂಪಲ್. ನಿಮ್ಮನ್ನು ಟ್ರಾನ್ಸ್ಲೇಟಿಗೆ ತಗೊಂಡು ಹೋಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈ ವಿಷಯವನ್ನು ಫೀಡ್ ಮಾಡೋದು. ಕಾನ್ಷಿಯಸ್ಲಿ ಗೊತ್ತಿದೆ ನಿಮಗೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡೋದು. ಇಷ್ಟೇ ವಿಷಯ, ಅಷ್ಟೇ ವಿಷಯ ತಗೊಂಡು ಮೇಡಮು, ಅರ್ಥ ಆಗ್ತಾ ಉಂಟಲ್ವಾ? ಪಾಸ್ಟ್ ಲೈಫ್ ರಿಗ್ರೆಷನ್, ಆಕಾಶಿಕ್ ರೀಡಿಂಗ್, ಆತ್ಮ ಚಿಕಿತ್ಸೆ, ಈ ಆತ್ಮ ತಗೊಂಡೋಗಿ ಅಲ್ಲಿಗೆ ಹಾಕೋದು. ಅಲ್ಲಿ ನಾವು ಕ್ಲಾಸಲ್ಲೆಲ್ಲ ತೋರಿಸ್ತೇವೆ, ಕ್ಲಾಸಿಗೆ ಬಂದವರಿಗೆ ಗೊತ್ತಿರ್ತದೆ ಏನೆಲ್ಲ ಮಾಡ್ಬೋದು. ನೀವು ಒಮ್ಮೆ ಟ್ರಾನ್ಸಿಗೆ ಹೋದ ನಂತರ ನೀವು ಏನು ಹೇಳಿದ್ರು ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ತದೆ. ನಾನು ವಿಡಿಯೋ ನೋಡಿದೆ, ಏನು ಹೇಳಿದ್ರು ತಗೊಳ್ತದೆ ಮೇಡಮ್, ಒಮ್ಮೆ ನೀವು ಟ್ರಾನ್ಸ್ಲೇಟ್ಗೆ ಹೋದರೆ. ಸೊ ನಿಮಗೆ ನಾನು ಹೇಳಿದರೆ ನಿನ್ನ ಒಳಗಿರೋ ಆತ್ಮ ತೆಗೆದು ಇಲ್ಲಿ ಹಾಕಿದ್ದೇನೆ, ಇಲ್ಲಿದ್ದು ತೆಗೆದು ಅಲ್ಲಿ ಹಾಕಿದೆ, ಅದು ನಂಬ್ತದೆ. ಆಗ ನೀವು ಯಾವಾಗ ನಂಬ್ತೀರ, ಅದೇ ಹೇಳಿದಲ್ವ ಎಲ್ಲ ಇರುವುದು ಇಲ್ಲಿ ಅಂತ. ನೀವು ಯಾವಾಗ ನಂಬ್ತೀರ, ನೀವು ಇಲ್ಲ. ಬಟ್ ನಾನು ಆಲ್ಫಾ ಸ್ಟೇಟಲ್ಲಿ ಇರ್ತೀನಿ ಅಥವಾ ಟ್ರಾನ್ಸ್ ಅಲ್ಲಿ ಇರ್ತೀನಿ, ನನ್ಗೆ ಎಚ್ಚರ ಆದ್ಮೇಲೆ ಇದೆಲ್ಲ ನೆನಪಿರುತ್ತಾ? ಅದು ಎಲ್ಲ ನೆನಪು ಉಳಿಬೇಕಂತ ಹೇಳಿದ್ರೆ ಎಲ್ಲ ನೆನಪು ಉಳಿತದೆ, ಎಲ್ಲ ಮರೆತು ಹೋಗ್ತದೆ ಅಂತ ಹೇಳಿದ್ರೆ ಎಲ್ಲ ಮರೆತು ಹೋಗ್ತದೆ. 3 ಸ್ಟೇಜ್ವರೆಗೆ, 3 ಸ್ಟೇಜ್ವರೆಗೆ ನಿಮ್ಮ ಕೈಯಲ್ಲಿ ಇರ್ತದೆ. ಮತ್ತು 3 ಸ್ಟೇಜ್ ನಂತರ ಮತ್ತೆ ನಿಮಗೆ ಆಪ್ಷನ್ ಇರುವುದಿಲ್ಲ. ಮೈಂಡ್ ಎಲ್ಲವನ್ನು ಒಪ್ಪಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ 4 ಸ್ಟೇಜ್ವರೆಗೆ ನಿಮ್ಮ ಕೈಯಲ್ಲಿ ಇರ್ತದೆ. ನಂತರ ಅದು ಆಟೋಮೆಟಿಕಲಿ ಡಿಪಿಗೆ ಹೋಗ್ತೀರಿ. ಖಾಲಿ ರಿಲ್ಯಾಕ್ಸೇಷನ್. ಅದು ರಿಲ್ಯಾಕ್ಸೇಷನ್ ಆದಾಗ ಅದಕ್ಕೆ ನಾನು ಹೇಳಿದ್ದು ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ ಅಂತ. ಯಾವಾಗ ದೇಹ ರಿಲ್ಯಾಕ್ಸ್ ಆಗ್ತಾ ಹೋಗ್ತದೆ, ನೀವು ಅಲ್ಲಿಗೆ ರೀಚ್ ಆಗ್ತೀರಿ. ನೀವೀಗ ಡ್ರೈವಿಂಗ್ ಮಾಡ್ತಿರುವಾಗ ನೀವು ಮಲಗಿರ್ತೀರಿ ಆರಾಮದಲ್ಲಿ, ಓಕೆ. ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಒಮ್ಮೆಲೆ ಬ್ರೇಕ್ ಆಗಿದ್ರು ನೀವು ಒಮ್ಮೆಲೆ ಕಾನ್ಷಿಯಸ್ ಆಗ್ತೀರಲ್ವಾ, ಹೌದಲ್ವಾ, ಏನಾಯ್ತು ಅಂತ. ಅದೇ ರೀತಿ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ನೀವು ಅಧಿಕ ಪ್ರಸಂಗ ಮಾಡ್ತಾ ಇರ್ತೀರಲ್ವಾ ಕಾನ್ಷಿಯಸ್ಲಿ, ಅದು ಸುಮ್ಮನೆ ಇರ್ತದೆ ಬೇಡ ಅಂತ. ಯಾವಾಗ ನಿಮ್ಮ ಕೈ ಮೀರ್ತದಲ್ವಾ, ಅದಕ್ಕೆ ನಾವು ಅದೆಲ್ಲ ಟೆಕ್ನಿಕ್ಸ್ ಇದೆ. ನೀವು ಮಾತಾಡುವಾಗ, ನಿಮ್ಮನ್ನು ಮಾತಾಡಿದಾಗ ಕಂಪ್ಯೂಷನ್ ಮಾಡಿದಾಗ ಎಲ್ಲ ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗೋದಿಲ್ಲ. ಆಗ ಕಾನ್ಷಿಯಸ್ ಮೈಂಡಿಗೆ ಏನು ಡಾಕ್ಯುಮೆಂಟ್ ಇದೆ ಕಾನ್ಷಿಯಸ್ ಮೈಂಡಲ್ಲಿ ಅದು ಮಾತ್ರ ಅದಕ್ಕೆ ತೆರೋದು. ಯಾವಾಗ ಅದಕ್ಕೆ ಅದಕ್ಕೆ ಹೇಳೋದು ಬ್ರೇಕ್ ದ ಪ್ಯಾಟರ್ನ್ ಅಂತ. ಅದೊಂದು ಟೆಕ್ನಿಕ್. ಅದು ನೀವು ಪ್ಯಾಟರ್ನ ಬ್ರೇಕ್ ಮಾಡಿದಾಗ ಆಟೋಮೆಟಿಕಲಿ ಅದು ಟ್ರಾನ್ಸಿಗೆ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಅಪ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಮಾಡಿದರೆ ಒಮ್ಮೆಲೆ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಯಿತು, ಅಷ್ಟೇ ಸಿಂಪಲ್. ಅದನ್ನೇ ಇಟ್ಕೊಂಡು ಬೇರೆ 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 ಆತ್ಮಚಿಕಿತ್ಸೆ, ಸೆಲ್ಫ್ ಹಿಪ್ನೋಸಿಸ್, ಅದು ಇದು ಏನೇನೆಲ್ಲ ಮಾಡೋದು. ಈಗ ನಿಮಗೆ ನಾನು ಮಾಡೋದು PSLR-ಅಲ್ಲಿ, ಇದು ಪಾಸ್ಟ್ ಲೈಫ್ ರಿಗ್ರೆಷನಲ್ಲಿ ನಿಮ್ಮನ್ನು ಟ್ರಾನ್ಸಿಗೆ ಹಾಕೋದು. ಟ್ರಾನ್ಸಿಗೆ ಹಾಕಿದ ನಂತರ ನೀನು ಮೇಲೆ ಹೋಗ್ತಾ ಇದ್ದಿ, ಅಲ್ಲಿ ಮೋಡದಲ್ಲಿ ಹೋಗ್ತಾ ಇದ್ದಿ, ಅಲ್ಲಿ ಓಪನ್ ಆಗ್ತಾ ಇದೆ, ಅಲ್ಲಿ ಹೋಗಿ ಇಳಿತಾ ಇದ್ದಿ, ನಿನ್ನ ಕಾಲನ್ನು ನೋಡು. ಸಬ್ಕಾನ್ಷಿಯಸ್ ಮೈಂಡ್ ಹುಡುಕ್ತಾ ಇರ್ತದೆ ಏನು ಸ್ಟೋರಿ. ಓಕೆ, ಕಾಲು ನೋಡು, ಕಾಲು ನೋಡಿ. ಓಕೆ, ನಮ್ಗೇನು ಅನಿಸ್ತದೆ, ಅವನಿಗೆ ಪಿಕ್ಚರ್ ಥರ ಕಾಣ್ತುಂಟು, ಪಿಕ್ಚರ್ ಥರ ಕಾಣುದಿಲ್ಲ, ಅನುಭವಿಸ್ತಾ ಇದ್ದಾನೆ ಅವನು. ಒಂದು ಅಂದರೆ ಎಲ್ಲ ಒಂದು ರಿಸೀವ್ ಮೋಡಲ್ಲಿ ಇರ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಒಂದು ರಿಸೀವ್ ಮಾಡ್ತದೆ. ಅದಕ್ಕೆ ಸತ್ಯ ಸುಳ್ಳು ಗೊತ್ತಿಲ್ಲ ಹೇಳಿದಲ್ವಾ, ಇಮ್ಯಾಜಿನೇಷನ್ ರಿಯಾಲಿಟಿ ಗೊತ್ತಿಲ್ಲ. ಸೊ ಅದು ರಿಸೀವ್ ಮಾಡ್ತಾ ಇರ್ತದೆ. ಆಗ ನಾನು ಕಾಲು ನೋಡು ಅಂತ ಹೇಳುವ, ಕಾಲು ನೋಡು, ಕಾಲು ಚಪ್ಪಲ್ ಹಾಕಿದ್ಯಾ, ಬರಿಗಾಲಲ್ಲಿದ್ದೀಯಾ, ಏನು ಎರಡೆಲ್ಲ ಆಪ್ಷನ್ ಇರೋದು ಬರಿಗಾಲಲ್ಲಿ. ಓಕೆ, ಅಲ್ಲಿ ನೆಲ ನೋಡು, ನೆಲದಲ್ಲಿ ಹುಲ್ಲು ಇದೆಯಾ, ಹೊಯ್ಗೆ ಇದೆಯಾ,
ಅಲ್ಲಿ ಹೋಗ್ತಾ ಇದ್ದಿ, ಮುಂದೆ ಹೋಗ್ತಾ ಇದ್ದಿ, ಅಲ್ಲಿ ಒಂದು ದೂರದಲ್ಲಿ ಮನೆ ಕಾಣ್ತುಂಟು ನೋಡು. ಹೌದು ಕಾಣ್ತಾ ಇದೆ. ಹಾಂ, ಅದು ಮನೆ ಮುಳಿ ಹುಲ್ಲಿನ ಮನೆಯಾ ಅಥವಾ ಹೆಂಚಿನ ಮನೆಯಾ? ಮುಳಿ ಹುಲ್ಲಿನ ಮನೆ. ಓಕೆ, ಅದರ ಒಳಗೆ ಹೋಗು. ಅಲ್ಲಿ ಯಾರೆಲ್ಲ ಕೂತಿದ್ದಾರೆ? ಅಪ್ಪ, ಅಜ್ಜ, ಅಜ್ಜಿ. ಹೌದಾ? ಅವರು ಹೇಗೆ ಕಾಣ್ತಿದ್ದಾರೆ? ತುಂಬ ಸಪೂರ ಇದ್ದಾರೆ, ಒಂದು ಪಂಚೊಟ್ಟಿದ್ದಾರೆ. ಹೌದಾ? ಅಲ್ಲಿ ಒಂದು ಬೋರ್ಡ್ ಇದೆ ಹಿಂದೆ. ಆ ಬೋರ್ಡಲ್ಲಿ ಒಂದು ಹೆಸರು ಬರೆದಿದೆ ನೋಡು, 1871. 1871 ಯಾರ ನಿನ್ನ ಹೆಸರು ಕರೀತಿದ್ದಾರೆ? ಏನು ಹೆಸರು? ರಂಗಪ್ಪ. 1871 ಇವ ರಂಗಪ್ಪ ಆಗಿದ್ದ. ಅಲ್ಲಿ ಹೊರಗೆ ಒಂದು ಬೋರ್ಡ್ ಇದೆ. ಏನು ನಿನ್ನ ಯಾವ ಊರು ಅದು? ತಿರುಚನಾಪಳ್ಳಿ. ಯಾಕೆ ಹಂಗೆ ಹೇಳೋದು? ನೀವು ಗೈಡ್ ಮಾಡೋದು ಮೇಡಮು. ಈಗ ನಿಮ್ಮ ಹಿಂದಿನ ಜನ್ಮದಲ್ಲಿ ಅಲ್ಲಿ ಒಂದು ಬೋರ್ಡ್ ಇತ್ತು, ಅಲ್ಲಿ ಕರೆತಿದ್ದೆ, ನನಗೆ ಗೊತ್ತು. ಹೌದಲ್ವಾ? ನೀವೇ ಸುಮ್ಮನೆ ಹೇಳ್ತಾ ಇರೋದು, ನಾನು ಆಪ್ಷನ್ ತಗೋತಾ ಇರೋದು. ಮೇಡಮ್, ನಾನು ಗೈಡ್ ಮಾಡೋದು ನಿಮ್ಮನ್ನ. ನೀವು ನಂಗೆ ಗೈಡ್ ಮಾಡ್ತಾ ಇದ್ದೀರಾ. ಆಗ ನಾನು ಹೇಳ್ತೇನೆ ನಿಮಗೆ, ಓಕೆ, ನೀವು ಹಿಂದಿನ ಜನ್ಮದಲ್ಲಿ ಈಗ ನೀವು ಏನು ಅನುಭವಿಸಿದ್ದೀರಾ, ಅದನ್ನು ನೀವು ಹಿಂದಿನ ಜನ್ಮದಲ್ಲಿ ಏನಾದರೂ ಲಿಂಕ್ ಇದೆಯಾ? ಬ್ರೈನ್ ಹುಡುಕ್ತದೆ. ಹಾಂ, ಲಿಂಕ್ ಇದೆಯಾ? ಹಾಂ, ನಾನು ಹಿಂದಿನ ಜನ್ಮದಲ್ಲಿ ಒಂದು ಬೆಟ್ಟದಲ್ಲಿ ಮೇಲೆ ಹೋಗುವಾಗ ಕನಸು ಬಿದ್ದಾಗೆ ಸ್ಟೋರಿ ಇದು. ಅಲ್ಲಿಂದ ಕೆಳಗೆ ಬಿದ್ದಿದೆ. ಹೌದಾ? ಅಲ್ಲಿಂದ ಬಿದ್ದಿದೆಯಾ? ಎಲ್ಲ ನೆನಪನ್ನು ನೀನು ರಿಲೀಸ್ ಮಾಡು. ಅದನ್ನೆಲ್ಲ ಬಿಟ್ಟು ನೀನು ಆತ್ಮ ಪ್ರತ್ಯೇಕವಾಗಿ ಇಲ್ಲಿ ಬಾ, ವಾಪಸ್ ಬಾ. ಆಗ ಅದಕ್ಕೆ ಲಿಂಕ್ ಆಗಿತ್ತಲ್ವ ಮೈಂಡಲ್ಲಿ, ಅದು ಹೊರಟು ಹೋಗ್ತದೆ. ಆಗ ಆಗ್ತದೆ. ಅದೇನು ಸತ್ಯ ಸುಳ್ಳು ಅಂತ ಹೇಳ್ತಿಲ್ಲ, ಬಟ್ ನಾವು ಮಾಡ್ತೇವೆ, ನಾವು ಆತ್ಮದ ಹತ್ರ ಮಾತಾಡ್ತೇವೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಫನ್ನಿ ಅಷ್ಟೇ. ನಮ್ಮವ್ರು ನಂಬ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಮಗೆ ಗೊತ್ತಿದೆ ಅದು ಸ್ಟೋರಿ ಏನಂತ, ಅಷ್ಟೇ ಅಲ್ವಾ? ಖಾಲಿ ಗೈಡ್ ಮಾಡೋದು. ನೋಡಿ, ಮಂತ್ರವಾದಿಗಳೆಲ್ಲ ಹೇಳ್ತಾರೆ, ನನ್ನ ಹತ್ರ ತುಂಬ ಕೇಸ್ ಇದೆ ಅಂಥದ್ದೆಲ್ಲ. ಮಂತ್ರವಾದಿಗಳು ಹೇಳ್ತಾರೆ, ಯಾರು ಭೂತ ಎಲ್ಲ ಮೈಯಲ್ಲಿ ಬರ್ತಾರಲ್ವ, ಅವ್ರಿಗೆ ಹೇಳ್ತಾರೆ, ಬಾಯ್ ಬಿಡು. ಯಾರು ನೋಡಿ, ಸಬ್ಕಾನ್ಷಿಯಸ್ ಟ್ರಾನ್ಸಲ್ಲಿರುವಾಗ ಅದು ಹುಡುಕ್ತಾ ಇರ್ತದೆ. ಅಲ್ಲಲ್ಲ, ಪ್ರೆಷರ್ ಹಾಕುವಾಗ ಹೇಳು ಯಾರು ಬಾಯಿ ಬಿಡುದಿಲ್ಲ, ನಾನು ಹೇಳುದಿಲ್ಲ, ಹೇಳು ಅಂತೇಳಿ ನೀರಿಗೆ ಏನಾದರೂ ಹಾಕ್ತಾರೆ. ಆಗ ಯಾರು ನೀನನ್ನು ಕಲಿಸಿದ್ದು? ಹುಡುಕ್ತದೆ ಮೈಂಡ್, ಯಾರಾಗಿರ್ಬೋದು? ಯಾರ ಒಂದು ಪಾಪ, ಇವರ ಮನೆಯವರು ಆಗ ಅತ್ತೆ ಹೆಸರು ಯಾರಿಟ್ಟು, ನನ್ನನ್ನು ರಂಗಮ್ಮ ಕಲಿಸಿದ್ದು. ಪಾಪ ರಂಗಮ್ಮ ಧರ್ಮಕ್ಕೆ ಸಿಕ್ಕಲ್ಲ. ನೋಡಿ, ನಾನು ಬಾಯಿ ಬಿಡಿಸ್ಲಿಲ್ವಾ? ಇಷ್ಟೇ ಮ್ಯಾಜಿಕ್. ಗೈಡ್ ಮಾಡೋದು. ನೀವು ಯಾವತ್ತಿನವ್ರಿಗೆ ಇದನ್ನೆಲ್ಲ ನಂಬ್ತಾ ತಿರುಗ್ತೀರಾ, ಅಲ್ಲೇ ಇರ್ತೀರಿ. ಯಾವಾಗ ನಿಮ್ಗೆ ಅರ್ಥ ಆಗ್ತದೆ, ಇದೆಲ್ಲ ಕಾಮಿಡಿ ಅನ್ನಿಸ್ತದೆ ಅಷ್ಟೇ. ಈಗ ನನ್ನ ಕ್ಲಾಸಲ್ಲಿ ಹನುಮಂತ ಬರ್ತಾರೆ, ಮಹಾಕಾಳಿ ಬರ್ತಾರೆ, ಚಾಮುಂಡೇಶ್ವರಿ ಬರ್ತಾರೆ. ನಾನು ಹನುಮಂತನನ್ನು ಒಂದು ಕೈಯಲ್ಲಿ ಹಿಡಿದು ನಿಲ್ಲಿಸ್ತೇನೆ. ಹನುಮಂತನನ್ನು ನಿಲ್ಲಿಸಲಿಕ್ಕೆ ಯೋಗ್ಯತೆ ನನಗೆ ರಕ್ತ ಮಾಂಸದ ಇದು ಉಲ್ಮಾನ ಅಲ್ವಾ? ಹನುಮಂತ ಅಲ್ಲ, ನಂಗೆ ಗೊತ್ತಿದೆ ಅದು. ಅದೇ, ಬಟ್ ನೀವು ಎದುರು ಕೈ ಮುಗಿದು ನಿಂತರೆ ಅದು ಹನುಮಂತ, ಹೌದಲ್ವಾ? ಸೊ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಇದ್ದವರೆಲ್ಲ ಬರ್ತಾರೆ, ಹನುಮಂತ ಮೈ ಮೇಲೆ ಬರುವವರು. ಹೌದು. ಅವಾಗ ನಾವೆಲ್ಲರೂ ಇವಾಗ ಆಗ ಕೆಲವರು ಬರ್ತಾರೆ. ಹಾಗಾದ್ರೆ ಅವರೆಲ್ಲ ಅದನ್ನು ಹೇಳಿದ್ದೇಗೆ, ಇದನ್ನು ಹೇಳಿದಾಗ ಅದೇ ಹೇಳಿದ್ದು ನಾನು. ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಟ್ರಾನ್ಸಿಗೆ ಹೋದಾಗ, ಒಂದು ಲೆವೆಲ್ಗೆ ನೀವು ಹೋದಾಗ, ನೀವು ಮತ್ತು ಅದು ಬೇರೆ ಬೇರೆ ಅಲ್ಲ. ನೀವೊಂದು ಪ್ರಶ್ನೆಯನ್ನು ಪರ್ಟಿಕ್ಯುಲರ್ ಹುಡುಕಿದಾಗ ಅದರರ್ಥ ಈಗ ನಿಮಗೆ ನಾನು ಕೂತದ್ದು ನಿಮ್ಮದೆಲ್ಲ ಗೊತ್ತಾಗ್ತದೆ ಅಂತ ಕೇಳಿದರೆ ಎಲ್ಲ ಗೊತ್ತಾಗೋದಿಲ್ಲ. ಬಟ್ ಒಂದು ಪರ್ಟಿಕ್ಯುಲರ್ ಪ್ರಶ್ನೆಯನ್ನು ಹಾಕಿದರೆ ನಿಮ್ಮ ಮೈಂಡ್ನೊಟ್ಟಿಗೆ ಕನೆಕ್ಟ್ ಆಗ್ತದೆ. ನನಗೆ ಎಲ್ಲ ಮೈಂಡ್ ಲೆವೆಲಲ್ಲಿ ಎಲ್ಲರೂ ಒಂದು, ಅದೆಲ್ಲ ಬಾಯಲ್ಲಿ ಹೇಳುವಂಥದ್ದಲ್ಲ. ನೀವು ಮಾಡಿದರೆ ನಿಮಗೆ ಕೂಡ ಗೊತ್ತಾಗ್ತದೆ. ಎದುರು ಕೂತಾಗ ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಈಗ ನಿಮಗೆ ನಾನು ಮಸಾಲ ದೋಸೆ, ಬರ್ಗರ್, ಪಿಜ್ಜಾ, ಮಂಕಿ ಅಂತೆಲ್ಲ ಒಂದು ವರ್ಡ್ ಹೇಳಿದಾಗ ನಿಮ್ಮ ಮೈಂಡಲ್ಲಿ ಪಿಕ್ಚರ್ ಬರ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲ್ ಪಿಕ್ಚರ್ ಲ್ಯಾಂಗ್ವೇಜ್ ಅದು. ಸೊ ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಅದು ನಿಮಗೆ ತೋರಿಸ್ತಾ ಇರ್ತದೆ. ಫೋಟೋಗ್ರಾಫಿಕ್ ಮೆಮೊರಿ. ಈಗ ನಿಮ್ಮ ಮೈಂಡಲ್ಲಿ ಒಂದು ವಿಷಯ ಇದ್ದರೆ, ಈಗ ನಾನೊಂದು ಲೆವೆಲ್ಗೆ ಹೋಗಿ ನಿಮ್ಮನ್ನು ನೋಡಿದರೆ ನನಗೆ ಅದು ಕಾಣ್ತದೆ. ಅದರ ಅರ್ಥ ನಿಮ್ಮ ಹಿಂದೆ ಈಗ ನಿಮ್ಮ ಅಪ್ಪ ಅಂತ ಕಂಡ್ರೆ ನಿಮ್ಮ ಅಪ್ಪ ಇದ್ದಾರೆ ಅಂತಲ್ಲ, ಆ ಮೆಮೊರಿ ನಿಮ್ಮಲ್ಲಿ ಇದೆ, ಈ ರೀಸನ್. ಸೊ ಅದಕ್ಕೆ ಭೂತ ಅಂತ ಹೆಸರು ಕೊಟ್ಟದ್ದು ನೋಡಿ, ಭೂತಕಾಲದ ಮೆಮೊರಿ ಅದು. ಆಗ ನಮಗೆ ಪಿಕ್ಚರ್ ರೂಪದಲ್ಲಿ ಕಾಣ್ತದೆ. ಕೆಲವರು ಅಲ್ಲೇ ಸ್ಟಕ್ ಆಗ್ತಾರೆ. ನಿನಗೆ ಭೂತದ ಉಪದ್ರ ಇದೆ, ನಿನ್ನೊಟ್ಟಿಗೆ ಅಪ್ಪ ಇದ್ದಾನೆ, ನಿನ್ನೊಟ್ಟಿಗೆ ನಾಗ ಇದ್ದೆ, ನಿನ್ನೊಟ್ಟಿಗೆ ಪ್ರೇತ ಇದೆ. ಅರ್ಥ ಆಗ್ತುಂಟಲ್ವಾ? ಪಿಕ್ಚರ್ ಲ್ಯಾಂಗ್ವೇಜ್ ಅದು. ಸಬ್ಕಾನ್ಷಿಯಸ್ ಲೆವೆಲೇ ಲ್ಯಾಂಗ್ವೇಜೇ ಪಿಕ್ಚರ್ ಲ್ಯಾಂಗ್ವೇಜ್. ಅದಕ್ಕೆ ಹೇಳು ಚಿತ್ರಗುಪ್ತ ಅಂತ. ನೋಡಿ ಎಷ್ಟು ಅದ್ಭುತ ಎಲ್ಲ ಸ್ಟೋರಿ ಅಂತ ಹೇಳಿದರೆ, ಯಮ ಅಂತ ಹೇಳಿದರೆ ನಿಯಮ ಪ್ರಕೃತಿದ್ದು. ಆ ನಿಯಮದ ಎದುರು ನಾವು ನಮ್ಮ ದೇಹ ಕಳೆದಾಗ, ನಾವು ಆ ಟ್ರಾನ್ಸ್ಲೇಟಿಗೆ, ನಾವು ಆ ಇಲ್ಯೂಷನ್ ಲೆವೆಲ್ಗೆ ಹೋದಾಗ ನಮಗೆ ನಮ್ಮದೇ ಕಾಣುವುದಿಲ್ಲ ಸ್ಟೋರಿ. ಅದನ್ನೆಲ್ಲ ರೆಕಾರ್ಡ್ ಇಡ್ತಾನೆ ಚಿತ್ರಗುಪ್ತ ಅಂತ. ಯಾರು ಚಿತ್ರಗುಪ್ತ ಅಂತ ಹೇಳಿದರೆ,
ಪಿಕ್ಚರ್ ಚಿತ್ರ ಅಂತ ಹೇಳಿದರೆ, ಗುಪ್ತ ಅಂತೇಳಿ ಸೀಕ್ರೆಟ್ ಆಗಿಟ್ಟ ಪಿಕ್ಚರ್ಸ್ ಎಲ್ಲ ಉಂಟಲ್ವ, ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳ್ಳೇದು ಮಾಡಿದರೆ ಇಡೀ ಊರಿಗೆ ಹೇಳ್ಕೊಂಡು ತಿರುಗ್ತೀರಿ, ಕೆಟ್ಟದ್ದು ಮಾಡಿದರೆ ಒಳಗೆ ಇಟ್ಕೊಳ್ತೀರಿ, ಯಾರಿಗೆ ಗೊತ್ತಾಗಬಾರ್ದಂತ, ಅದು ಹೊರಗೆ ಬರ್ತದೆ. ಅದನ್ನು ಚಿತ್ರಗುಪ್ತ ಲೆಕ್ಕ ಇಟ್ಟಿರ್ತಾನೆ. ಅದು ಯಮನ ಎದುರಿಗೆ ಹೋಗ್ತದೆ ನಿಯಮಕ್ಕೆ. ಅಲ್ಲಿ ನಿಮಗೆ ಸ್ವರ್ಗ ನರಕ ಪ್ರಾಪ್ತಿ ಆಗ್ತದೆ. ಸ್ವರ್ಗ ನರಕ ಅಂತ ಹೇಳಿದರೆ ನೋಡಿ, ನೀವು ತುಂಬ ಟೆನ್ಷನಲ್ಲಿ, ಸಾಲದಲ್ಲಿ, ಯಾರಿಗಾದ್ರೂ ಮೋಸ ಮಾಡಿದರೆ, ಏನಾದರೂ ಮಾಡಿದರೆ, ನಿಮ್ಮ ತಲೆಯಲ್ಲಿ ಅದೇ ಇದ್ದಾಗ, ನಿಮ್ಮ ಮಲಗಿದಾಗ ನಿಮಗೆ ಅಂಥದ್ದೇ ಕನಸು ಬರ್ತದೆ. ಯಾರಾದರೂ ಓಡಿಸ್ಕೊಂಡು ಹೋಗೋದು, ಬೆತ್ತಲ್ಲಿ ನಡ್ಕೊಂಡು ಹೋಗೋದು, ಎಲ್ಲ ನಿಮ್ಮನ್ನು ನೆಗಡುದು, ಏನೇನೆಲ್ಲ ಕನಸು ಬರ್ತದೆ. ತುಂಬ ಖುಷಿಯಾಗಿದ್ದರೆ ಆರಾಮದಲ್ಲಿ ತಿನ್ನುವುದು, ಊಟ ಮಾಡೋದು, ಮಲಗುವುದು, ಫ್ರೆಂಡ್ಸ್, ಜಾಲಿ ಎಲ್ಲ ಬರ್ತದೆ. ಇದನ್ನೇ ಸ್ವರ್ಗ ನರಕ ಅಂತೇಳಿ. ಸ್ವರ್ಗದಲ್ಲಿ ಇರೋದೇನು? ಡ್ಯಾನ್ಸು, ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಯಾರು ಬೈಯೋದಿಲ್ಲ, ಏನಿಲ್ಲ, ಯಾರು ಯಾರಿಗೆ ದ್ವೇಷ ಮಾಡೋದು. ನರಕದಲ್ಲಿ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟೇಟ್ ಆಫ್ ಮೈಂಡ್. ಅದು ಎಲ್ಲ ಇಷ್ಟೇ ವಿಷಯ. ಅದೇ ಹೇಳಿದಲ್ವ, ಅದನ್ನು ಅರ್ಥ ಮಾಡಿಕೊಂಡಾಗ ಆ ಲೆವೆಲ್ಗೆ ಹೋಗೋದು, ಅವಧೂತ ಲೆವೆಲ್ಗೆ. ಇಲ್ಲದಿದ್ದರೆ ಎಲ್ಲ ಸ್ಟೋರಿ. ಸ್ಟೋರಿ ಜನರಿಗೆ ಇಷ್ಟ, ಹೇಳ್ಬೇಕೇನಾದ್ರು. ಇಲ್ಲದೆ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಹತ್ರ ಕೆಲವರು ಕೇಳ್ತಾರೆ, ಇದು ಈಗ ಆಗ್ತುಂಟು, ಏನು ಕಾರಣ? ಅವನೇ ಕಾರಣ. ಅದನ್ನು ಸಿಂಪಲ್ ಒಂದು ಚೇಂಜ್ ಮಾಡಿದರೆ ಎಲ್ಲ ಚೇಂಜ್ ಆಗ್ತದೆ ಅವನಿಗೆ. ಬಟ್ ಅವನಿಗೆ ತಲೆಗೆ ಹೋಗೋದಿಲ್ಲ. ಏನಾದರೂ ಹೇಳಬೇಕು, ನೀನು ಅದು ಮಾಡು, ನೀನು ಇದು ಮಾಡು, ಅಲ್ಲಿ ಭೂತ ಬಂದಿದೆ, ಅದು ಪ್ರೇತ ಬಂದಿದೆ, ನಿನ್ನ ಪಿತೃಗಳ ದೋಷ ಇದೆ, ಇಂಥದ್ದು ಹೇಳಿದರೆ ಜನರಿಗೆ ಖುಷಿ. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ.